ಇದು ಆಲ್ಮೋಸ್ಟ್ 5 ಫೀಟಲ್ಲಿ ಬಾಲಾಜಿ ಇದೆ. ಇದ್ರದ್ದು ಡೀಟೇಲಿಂಗ್ ನೀವು ನೋಡ್ಬೋದು. ಡೀಟೇಲಿಂಗ್ ಎಷ್ಟು ಸುಂದರವಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು. ಮೇಡಮ್ ಇದು ಅಪ್ರಾಕ್ಸಿಮೇಟ್ಲಿ 108 kgs ಇದೆ. 3 ಫೀಟಿಂದ 2 ಫೀಟ್ 3 ಫೀಟ್ 4 ಫೀಟ್ 5 ಫೀಟ್ 6 ಫೀಟ್ವರೆಗೂ ಸಿಗುತ್ತೆ. ಇದು ರಾಘವೇಂದ್ರ ಸ್ವಾಮಿ. ಇದ್ರದ್ದು ಡೀಟೇಲಿಂಗ್ ನೀವು ನೋಡ್ಬೋದು, ಎಷ್ಟು ಸುಂದರವಾಗಿ ಡೀಟೇಲಿಂಗ್ ಇದೆ. ಇದೇ ಥರ ಬೇರೆ ಯಾವುದಾದ್ರೂ ವಿಗ್ರಹ, ಗಣೇಶ, ಲಕ್ಷ್ಮಿ, ಸರಸ್ವತಿ, ಅದ್ರ ಮೇಲೆ ನಿಮಗೆ ಏನಾದರೂ ಸ್ಟೋನ್ ಆರ್ಟು, ಕಲರ್ ಆರ್ಟು, ನಿಮ್ಮ ಹತ್ರ ಕಲರ್ ಚಾಯ್ಸ್ ಇದೆಯಾ, ಅದನ್ನು ನಾವು ಮಾಡಿಕೊಡೋಣ. ನೋಡಿ ಸರ್, ನಮ್ಮ ಹತ್ರ ನೋಡಿ ಇಂಥ ಹನುಮಾನ್ ಆಂಜನೇಯ ಗದೆ, ಇದರಲ್ಲಿ ಎಲ್ಲ ಸೈಜು ಸಿಗುತ್ತೆ. ಇದು ನೋಡಿ ಗದೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇದು ಒಂದು ಡಿನ್ನರ್ ಸೆಟ್ಟು, ಇದು ಬ್ರಾಸ್ ಡಿನ್ನರ್ ಸೆಟ್ಟು, ಇದು ಪ್ಯೂರ್ ಬ್ರಾಸು. ಓಕೆ, ಇದು ನೋಡಿ, ಇದು ಕಾಪರ್ ವಿತ್ ಸ್ಟೀಲು, ಇದು ಡಿನ್ನರ್ ಸೆಟ್ಟು. ಇದರಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ, ಸುಮಾರು ಡಿಸೈನ್ಸ್ ಬರುತ್ತೆ. ಸರ್ ನಮ್ಮದು ಮೇಯ್ನ್ ಇರೋದು ಜ್ಯೋತಿ ಬ್ರ್ಯಾಂಡು. ಈ ಬ್ರ್ಯಾಂಡ್ ನೋಡ್ಕೊಂಡು ನೀವು ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ಸ್ಟೇಟಲ್ಲಿ ಎಲ್ಲೂ ತೊಗೊಂಡ್ರೆ ಈ ಬ್ರ್ಯಾಂಡ್ ನೋಡ್ಕೊಂಡು ತೊಗೊಂಡ್ರೆ ನಿಮಗೆ ಕ್ವಾಲಿಟಿಯಲ್ಲಿ ಮಾತ್ರ ಮೋಸ ಆಗಲ್ಲ. ಯಾಕಂತ ಹೇಳಿದರೆ ನಮ್ಮದು 4 ಸ್ಟೇಟ್ಗೆ ಹೋಲ್ಸೇಲ್ ಸಪ್ಲೈ ಇದೆ. ಡಿಸೆಂಬರ್ 25 ಜನವರಿವರೆಗೂ 10% ಡಿಸ್ಕೌಂಟ್ ಇರುತ್ತೆ. ಯಾರು ಬೇಕಾದರೆ 10 ಜನವರಿ ಮುಂಚೆ ಬಂದರೆ ಅವ್ರಿಗೆ 10% ಡಿಸ್ಕೌಂಟ್ ಸಿಗುತ್ತೆ. ರಿಟರ್ನ್ ಗಿಫ್ಟ್ಸ್ ಐಟಮ್ ಇರಲಿ, ವೆಡ್ಡಿಂಗ್ ಗಿಫ್ಟ್ಸ್ ಇರಲಿ, ಯಾವುದೇ ಐಟಮ್ ಬೇಕಾದರೆ ಬನ್ನಿ ತೊಗೊಳ್ಳಿ. ನಿಮಗೆ ಕಸ್ಟಮರ್ಗೆ 100 ರೂಪಾಯಲ್ಲಿ ರಿಟರ್ನ್ ಗಿಫ್ಟ್ ಬೇಕಾದರೂ ಸಿಗುತ್ತೆ. ಅದೇ ಐಟಮ್ಸಲ್ಲಿ ನಿಮಗೆ 500 ರೂಪಾಯಿದಲ್ಲಿ ಸಿಗುತ್ತೆ, ಅದೇ ಡಿಸೈನ್ಸಲ್ಲಿ. ಆ ಥರ ನಾವು ಇಟ್ಟಿದ್ದೀನಿ ನೋಡಿ. ಈ ಥರ ಡಿಸೈನ್ಸು ಎಲ್ಲೂ ನಿಮಗೆ ಎಷ್ಟೊಂದು ಕ್ವಾಂಟಿಟಿ ಸಿಗೋಲ್ಲ. ಈ ಡಿಸೈನ್ಸ್ ನೋಡಿ, ಇಷ್ಟು ತಟ್ಟೆ ನೋಡಿ, ಇಷ್ಟೊಂದು ಕ್ವಾಂಟಿಟಿ ನಿಮಗೆ ಯಾರ ಹತ್ರ ಸಿಗೋಲ್ಲ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು, ನಮ್ಮ ರೇಟಿಗೆ ಯಾರು ಕೊಡೋದಿಲ್ಲ, ಯಾಕಂದರೆ ನಾವೇ ಮಾಡೋರು. ನಮ್ಮ ಹತ್ರ ನೀವು ದೀಪಗಳು ನೋಡ್ಬೋದು, ಎಷ್ಟು ವೆರೈಟೀಸ್ ಆಫ್ ದೀಪ ಇದೆ. ದೀಪದಲ್ಲಿ ನಿಮಗೆ ಆಲ್ಮೋಸ್ಟ್ 20 to 30+ ವೆರೈಟೀಸ್ ಸಿಗುತ್ತೆ. ದೀಪದಲ್ಲಿ ಎಲ್ಲ ದೀಪ ನೋಡ್ಬೋದು. ಮತ್ತು ಟೆಂಪಲ್ಗೋಸ್ಕರ ನೀವು ಕಲಶ ನೋಡ್ಬೋದು. ಬ್ರಾಸಲ್ಲಿ, ಕಾಪರಲ್ಲಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಸಿಗುತ್ತೆ. ಚಿಕ್ಕಪೇಟೆಗೆ ಬರುವಾಗ ಚಿಕ್ಕಪೇಟೆ ಕಡೆಯಿಂದ ಬಂದರೆ ಅಲ್ಲಿ ರಾಜ ಮಾರ್ಕೆಟ್ ಇದೆ. ರಾಜ ಮಾರ್ಕೆಟ್ ಇಷ್ಟಕ್ಕೆ ಬಂದರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ ಇರೋದು. ಈ ಕಡೆ ಕಾರ್ಪೊರೇಷನ್ ಕಡೆಯಿಂದ ಬಂದರೆ ಸೀದಾ ಬಂದರೆ ಅಲ್ಲಿ ಧರ್ಮಲಿಂಗ ಸ್ವಾಮಿ ದೇವಸ್ಥಾನ ಇದೆ, ಕರ್ಗ ದೇವಸ್ಥಾನ ಅಂತಾರೆ. ಆ ದೇವಸ್ಥಾನ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ಚಿಕ್ಕಪೇಟೆಲ್ಲಿದ್ದೀನಿ, ಅಂದರೆ ಜ್ಯೋತಿ ಹ್ಯಾಂಡಿಕ್ರಾಫ್ಟಲ್ಲಿದ್ದೀನಿ. ನೀವು ಹಿಂದ್ಗಡೆ ನೋಡ್ತಿರ್ಬೋದು, ಸುಮಾರು ನಿಮಗೆ ಪ್ರತಿಯೊಂದು ಮನೆಗೆ ಹೋಮ್ ಕಿಚನ್ಸ್ಗೆ ಬೇಕಾದಂಥ ವಸ್ತು ಸಿಗುತ್ತೆ, ವಿಗ್ರಹಗಳು ಸಿಗುತ್ತೆ, ಜೊತೆಗೆ ತುಂಬ ಯೂನಿಕ್ ಆಗಿರುವಂಥ ಪ್ರಾಡಕ್ಟ್ ಇಲ್ಲಿ ಸಿಗುತ್ತೆ. ಹಾಗಾದರೆ ನಮ್ಮ ಜೊತೆ ಇವತ್ತು ಜ್ಯೋತಿ ಹ್ಯಾಂಡಿಕ್ರಾಫ್ಟಿಂದ ಓನರ್ ಇರ್ತಾರೆ, ಸಂಪೂರ್ಣ ಮಾಹಿತಿ ಹೇಳ್ತಾರೆ. ಅವ್ರು ನಮ್ಮ ಅವರ ಟಿವಿಗೆ ಬರಮಾಡ್ಕೊಂಡು ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಮೊದಲನೇದಾಗಿ ನಮ್ಮ ಅವರ ಟಿವಿಗೆ ಸ್ವಾಗತ ಸರ್. ಸರ್ ಸುಮಾರು ಸದ್ದು ಮಾಡ್ತಿದ್ದೀರಾ ಕರ್ನಾಟಕದಲ್ಲಿ, ಎಲ್ಲ ಚಾನಲ್ಗಳಲ್ಲೂ ನಿಮ್ಮ ಅಂಗಡಿದೇ ಬರುತ್ತೆ. ಜೊತೆಗೆ ಸರ್ ತುಂಬ ಕ್ವಾಲಿಟಿ ಕೊಡ್ತೀರ ಅಂತ ಕೇಳ್ಪಟ್ಟಿದ್ದೀನಿ. ಆಮೇಲೆ ಕಲರ್ ವೈಸು ಹೋಗಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಆರೋಗ್ಯಕರವಾದಂಥ ವಸ್ತುಗಳು ನಿಮ್ಮ ಹತ್ರ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಎಸ್ ಸರ್, ಎಷ್ಟು ವರ್ಷಗಳಿಂದ ಈ ಬಿಸ್ನೆಸ್ ಮಾಡ್ತೀರಾ? ಜೊತೆಗೆ ಎಷ್ಟು ಬ್ರಾಂಚಸ್ ಇದೆ ಅಂತ ನಿಮ್ಮದು? ಸರ್ ನಮ್ಮದು ಒಂದೇ ಬ್ರಾಂಚಸ್ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ 1 ಬ್ರಾಂಚು, UPಯಲ್ಲಿ 1 ಬ್ರಾಂಚು, ಟೋಟಲ್ ಇಂಡಿಯಾದಲ್ಲಿ 4 ಬ್ರಾಂಚ್ ಇದೆ. 4 ಬ್ರಾಂಚ್ ಇದೆ. ಬಟ್ ನಮ್ಮ ಅಂಗಡಿಯಲ್ಲಿ ಜ್ಯೋತಿ ಬ್ರ್ಯಾಂಡು ನೀವು ಎಲ್ಲಿ ಬೇಕಾದ್ರೆ ಕೇಳಿದರೆ ಜ್ಯೋತಿ. ಇದು ನಮ್ಮದು ಇರೋದು 4 ಸ್ಟೇಟ್ಗೆ ನಾವು ಸೆಲ್ ಮಾಡ್ತೀವಿ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ಸ್ಟೇಟ್ಗೆ ನನ್ಗೆ ಬಂದಿದೆ. ನಾವು ಹೋಲ್ಸೇಲ್ ಆಗಿ ಕೊಡ್ತೀವಿ. ಎಲ್ಲ ಅಂಗಡಿಗೆ ನಾವೇ ಸಪ್ಲೈ ಮಾಡೋದು. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ. ನೀವು ನೋಡಿದ್ರೆ ಬೇಕು ಎಷ್ಟೊಂದು ಕ್ವಾಲಿಟಿ ಮತ್ತು ಎಷ್ಟೊಂದು ವೆರೈಟೀಸ್, ಎಷ್ಟೊಂದು ಕ್ವಾಂಟಿಟಿ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಷ್ಟು ನಿಮಗೆ 1000 ಪೀಸ್ ಬೇಕಾದರೂ ಎಟ್ ಎ ಟೈಮ್ ನಮ್ಮ ಅಂಗಡಿಗೆ ಸಿಗುತ್ತೆ. ಕಸ್ಟಮರ್ ಒಬ್ಬೊಬ್ಬರು ರಿಟೇಲಲ್ಲಿ ಹೋಗ್ತಾರೆ, ಅಲ್ಲಿ ನಮ್ಮಲ್ಲಿ ಡಿಸ್ಪ್ಲೇ ಇರೋದಿಲ್ಲ. ಒಂದು ಸೆಕೆಂಡ್ ಥಿಂಗ್ ಏನಿದ್ರೆ, ನಾವು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ವ್ಯಾಪಾರ ಮಾಡೋದಿಲ್ಲ. ಮತ್ತು ಫೋಟೋ ಅಲ್ಲಿ ಏನು ಐಟಮ್ದು ಕ್ವಾಲಿಟಿ ಗೊತ್ತಾಗಲ್ಲ, ಸೈಜ್ ಗೊತ್ತಾಗಲ್ಲ. ಫೋಟೋ ಅಲ್ಲಿ ನಾವು ಯಾವ ರೆಸ್ಪಾನ್ಸ್ ಕೊಡೋಲ್ಲ, ಬರೀ ಅಡ್ರೆಸ್ಸು ಮತ್ತು ಲೊಕೇಶನ್ ಹೇಳ್ತೀವಿ, ಇಲ್ಲ ಕ್ಯಾಟ್ಲಾಗ್ ಬೇಕಾದ್ರೆ ಕಳಿಸ್ತೀವಿ. ಫೋಟೋ ಅಲ್ಲಿ ಯಾವುದು ವೆರೈಟಿ ಇಲ್ಲ. ಸೆಕೆಂಡ್ ಮಾತು, ನಾವು ವಿದೌಟ್ GST ಯಾರಿಗೂ ಕೊಡೋದಿಲ್ಲ. ಕೆಲವು ಕಸ್ಟಮರ್ ಬರ್ತಾರೆ, ನನಗೆ ಬಿಲ್ ಬೇಡ, ನಾನು ಟ್ಯಾಕ್ಸ್ ಯಾಕೆ ಕೊಡಬೇಕು ಎಲ್ಲ ಸ್ವಲ್ಪ ಹಠ ಮಾಡ್ತಾರೆ. ಬಟ್ ನಾವು ವಿದೌಟ್ ಟ್ಯಾಕ್ಸ್ ಕೊಡೋದಿಲ್ಲ, ನಮ್ಮದು ಫುಲ್ ಬಿಲ್ ಇರುತ್ತೆ. ಯಾಕಂದರೆ ನಮ್ಮದು ಕಂಪನಿ ಮತ್ತು ಬ್ರ್ಯಾಂಡೆಡ್ ಐಟಮ್ಸು. ಬ್ರ್ಯಾಂಡೆಡ್ ಇರೋದ್ರಿಂದ ನಾವು ಯಾವುದು ವಿದೌಟ್ ಬಿಲ್ ನಮ್ಮಲ್ಲಿ ಸೇಲ್ ಇಲ್ಲ. ಒಂದು ಸೆಕೆಂಡ್ ಥಿಂಗ್ ಏನಿದೆ, ಕಸ್ಟಮರ್ಗೆ ಸರ್ವಿಸ್ ಕೊಡ್ತೀವಿ. ಸರ್ವಿಸ್ ಏನಿದೆ ಅಂದ್ರಪ್ಪ ನೋಡಿ, ಕಸ್ಟಮರ್ಗೆ ಒಂದು ರಿಟರ್ನ್ ಗಿಫ್ಟ್ಗೆ 500 ಪೀಸು ರಿಕ್ವೈರ್ಮೆಂಟ್ ಇರುತ್ತೆ, ಆಯಿತಾ? ಅವ್ರಿಗೆ ಗೊತ್ತಾಗಲ್ಲ, 500 ಜನ ಬರ್ತಾರೆ, ಇಲ್ಲ 550 ಜನ ಬರ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನೀವು 550 ತೊಗೊಂಡು ಹೋಗಿ, ಬೇಕಾದ್ರೆ ಉಳಿದ್ರೆ 100 ಪೀಸು, 150 ಪೀಸು, 200 ಪೀಸು ಉಳಿದ್ರೆ ವಾಪಸ್ ಕೊಡಿ, ನಾವು ತೊಗೊಳ್ತೀವಿ. ಎಸ್ ಇಟ್ ಈಸ್ ನಾವು ತೊಗೊಳ್ತೀವಿ. ಆ ಫೆಸಿಲಿಟಿ ಕಸ್ಟಮರ್ ಕೊಡ್ತೀವಿ. ಸೆಕೆಂಡ್ ಏನಿದೆ ಅಂದರೆ, ನಾವು ಬ್ರಾಸು ಮತ್ತು ಕಾಪರು, ಹಳೆ ಸ್ಕ್ರಾಪು ಮನೆಯಲ್ಲಿ ಯಾವ ಥರ ಪೀಸ್ ಇದ್ರೆ ಪೀಸ್ ಆಗಿರೋದು ಕಾಪರ್ ಮತ್ತೆ ಹಿತ್ತಾಳೆ ಇದ್ರು ನಾವು ತಗೊಳ್ತೀವಿ. ಅದ್ರ ಬದಲೇ ಬೇಕಾದ್ರೆ ಎಕ್ಸ್ಚೇಂಜ್ಗೆ ಐಟಮ್ ತಗೋಬಹುದು, ದುಡ್ಡು ಬೇಕಾದ್ರೆ ಕೊಡ್ತೀವಿ. ಓಕೆ, ಸೂಪರ್. ಸರ್, ಈಗ ನಿಮ್ಮಲ್ಲಿ ಸಿಗುವಂತ ಮೆಟೀರಿಯಲ್ ಅಂದ್ರೆ ಪ್ರಾಡಕ್ಟ್ ಎಷ್ಟು ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ? ಸರ್, ನಮ್ಮಲ್ಲಿ 100 ಗ್ರಾಮಿಂದ 100 kg ವರೆಗೂ ಐಟಮ್ ಸಿಗುತ್ತೆ ನಿಮಗೆ. 100 ಗ್ರಾಮ್ 100 kg ಸಿಗುತ್ತೆ. ಕಸ್ಟಮರ್ಗೆ ಯಾವ ರೇಂಜ್ ಇದೆ, ಏನ್ ಬಜೆಟ್ ಇದೆ, ಆ ಬಜೆಟ್ ಪ್ರಕಾರ ನಾವು ಐಟಮ್ಸ್ ಕೊಡ್ತೀವಿ. ಏನೆಲ್ಲ ಸಿಗುತ್ತೆ ನಮ್ಮಲ್ಲಿ?
ಬ್ರಾಸ್ ಅಲ್ಲಿ ಪೂಜೆ ಐಟಮ್ಸ್ ಅಲ್ಲಿ ಎಲ್ಲ ವೆರೈಟೀಸ್, ಬ್ರಾಸ್ ಮತ್ತೆ ಕಾಪರ್ ಅಲ್ಲಿ ಇಂಡಿಯಾದಲ್ಲಿ ಪೂಜೆ ಐಟಮ್ಸ್ ಅಲ್ಲಿ ಎಷ್ಟು ಡಿಸೈನ್ಸ್ ಎಷ್ಟು ವೆರೈಟೀಸ್ ಇರುತ್ತಲ್ಲ, ಆ ಎಲ್ಲ ದೀಪ ವೆರೈಟಿ, ಪಂಚಪಾತ್ರ, ಉದ್ರಣಿ ಎಲ್ಲ ವೆರೈಟಿ ಸಿಗುತ್ತೆ. ಮತ್ತೆ ಕುಂಭಾಭಿಷೇಕಗೆ ಸಿಗುವಂತದ್ದು ಐಟಮ್ಸ್, ಟೆಂಪಲ್ ಅಲ್ಲಿ ಟೆಂಪಲ್ ವೇರ್ ಐಟಮ್ಸ್ ಎಲ್ಲ ಸಿಗುತ್ತೆ. ಸೆಕೆಂಡ್ ಕಿಚನ್ ವೇರ್ ಐಟಮ್ಸ್ ಎಲ್ಲ ಸಿಗುತ್ತೆ. ರಿಟರ್ನ್ ಗಿಫ್ಟ್ಸ್ ಐಟಮ್ಸ್, ವೆಡ್ಡಿಂಗ್ ಗಿಫ್ಟ್ಸ್ ಇರಲಿ, ರಿಟರ್ನ್ ಗಿಫ್ಟ್, ಮನೆ ಗೃಹ ಪ್ರವೇಶ ಇರಲಿ, ಉಪನಯನ ಸಂಸ್ಕಾರ ಇರಲಿ, ಎಲ್ಲ ಐಟಮ್ಸ್ ಸಿಗುತ್ತೆ. ಸೆಕೆಂಡ್ ಏನಂದ್ರೆ ಕಂಚಲ್ಲಿ ಈಗ ಯೂನಿಕ್ ಆಗಿ ಮೈನ್ ನಮ್ದು ಏನಿದೆ ಅಂದ್ರೆ, ನಾವು ಫೇಮಸ್ ಆಗಿರೋದು ದೇವ್ರ ಆಶೀರ್ವಾದದಿಂದ ಮತ್ತೆ ಕಸ್ಟಮರ್ ಆಶೀರ್ವಾದದಿಂದ. ಕಸ್ಟಮರ್ ಇಸ್ ಗಾಡ್, ಅದು ನಾವು ತಿಳ್ಕೊಂತೀವಿ. ಅದಕ್ಕೆ ನಾವು ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾ ಇದ್ದೀನಿ. ನಮ್ಮ ಅಂಗಡಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ಹೋಲ್ಸೇಲ್ ರೇಟಲ್ಲಿ ರಿಟೇಲ್ ಕೊಡ್ತೀವಿ. ಮತ್ತೆ ಇನ್ನೂ ಒಂದು ಇವಾಗ ಒಂದು ಸ್ಕೀಮ್ ಇಟ್ಟಿದ್ದೀನಿ. ಈ ಡಿಸೆಂಬರ್ 25 ಇಂದ ಹಿಡಿದು 10th ಡಿಸೆಂಬರ್ ವರೆಗೂ ನಾವು 10% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ನಮ್ಮ ಔರಾ ಟಿವಿ ವೀಕ್ಷಕರಿಗೆ ಡಿಸೆಂಬರ್ 20 ಅಂದ್ರೆ 25ನೇ ತಾರೀಕಿಂದ 2025 ನಿಮಗೆ ಜನವರಿ 2026 10ನೇ ತಾರೀಕುವರೆಗೂ ನಮ್ಮ ಔರಾ ಟಿವಿ ವೀಕ್ಷಕರಿಗೆ 10% ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಡಿಸ್ಕೌಂಟ್ ಸಿಗುತ್ತೆ. ಬೇಗ ಬನ್ನಿ, ಬೇಗ ತಗೊಳ್ಳಿ. ಐಟಮ್ಸ್ ತುಂಬಾ ವೆರೈಟೀಸ್ ಇರುತ್ತೆ. ನಿಮಗೆ ಕ್ವಾಂಟಿಟಿ, ವೆರೈಟೀಸ್, ಕ್ವಾಲಿಟಿ ಸಿಗುತ್ತೆ. ನೀವು ರಿಟೇಲ್ ಅಲ್ಲಿ ಹೋದ್ರೆ ಇವತ್ತು ಆರ್ಡರ್ ಕೊಡಬೇಕು, 10 ದಿವಸ ಆಮೇಲೆ ಅವ್ರ ಐಟಮ್ ಕೊಡ್ತಾರೆ. ಅಲ್ಲಿ ಆ ಥರ ನಮ್ಮಲ್ಲಿ ಇಲ್ಲ. ನೀವು ಬಂದ್ರೆ ಎಟ್ ಎ ಟೈಮ್ ಐಟಮ್ ತಗೊಂಡು ಹೋಗ್ಬೋದು. ಆ ಥರ ಸ್ಕೀಮ್ ಇರುತ್ತೆ. ಮತ್ತೆ ನಿಮಗೆ ಕ್ವಾಲಿಟೀಸ್, ವೆರೈಟೀಸ್ ಎಲ್ಲ ಕೊಡ್ತೀವಿ. ಸೂಪರ್ ಸರ್. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ನೋಡೋಣ ಯಾವ ರೀತಿ ಎಲ್ಲ ಇಲ್ಲಿ ಐಟಮ್ಗಳು ಸಿಗುತ್ತೆ, ಪ್ರಾಡಕ್ಟ್ಗಳು ಸಿಗುತ್ತೆ, ಜೊತೆಗೆ ಯಾವ ರೀತಿ ವ್ಯಾರಂಟಿಗಳು ಕೊಡ್ತಾರೆ, ಏನೆಲ್ಲ ರೇಟ್ ಇರುತ್ತೆ. ಸುಮಾರು ಕಲೆಕ್ಷನ್ಸ್ ಇದೆ. ನಾನು ಕೇಳ್ಪಟ್ಟಂಗೆ 4000 ಪ್ರಾಡಕ್ಟ್ ಇದೆ ಇವ್ರ ಹತ್ರ. ನೋಡೋಣ, ಪ್ರತಿಯೊಂದು ನಾವು ತೋರಿಸ್ತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬನ್ನಿ. ನಮ್ದು 2 ಅಂಗಡಿ ಇದೆ. 2 ಅಂಗಡಿ ಅಕ್ಕಪಕ್ಕ. ಒಂದು ಅಂಗಡಿಯಲ್ಲಿ ನಿಮಗೆ ಎಲ್ಲ ಪೂಜೆ ಐಟಮ್ಸು, ಕಿಚನ್ ವೇರ್ ಐಟಮ್ಸು ಮತ್ತೆ ಇತಾಲಿ ಐಟಮ್ಸ್ ಸಿಗುತ್ತೆ. ಇನ್ನೊಂದು ಅಂಗಡಿಯಲ್ಲಿ, ಈ ಅಂಗಡಿಯಲ್ಲಿ ವಿಗ್ರಹ ಐಟಮ್ಸ್ ಎಲ್ಲ 100 ಗ್ರಾಮ್ ಹಿಡಿದು 150 kg 200 kg ವರೆಗೂ ರೆಡಿಯಾಗಿ ಸಿಗುತ್ತೆ. ಮತ್ತೆ ಯಾರಿಗೂ ಆರ್ಡರ್ ಇಂದ ಆ ಥರ ಮಾಡಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಮತ್ತೆ ಕ್ವಾಂಟಿಟಿ ಆರ್ಡರ್ ಇದ್ರೆ ನಾವು ಮಾಡ್ಕೊಡ್ತೀವಿ. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆ ಶೇರ್ ಮಾಡಿ. ಯಾಕಂದ್ರೆ ಇಂಥ ಒಳ್ಳೆ ಪ್ರಾಡಕ್ಟ್, ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅನ್ನೋದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದಿಲ್ಲ, ಅಪ್ ಟು ನಿಮಗೆ 6 ಇಂದ 7th ಫ್ಲೋರ್ ವರೆಗೂ ಇವ್ರದ್ದು ಪ್ರಾಡಕ್ಟ್ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇವರೇ ಇರೋದ್ರಿಂದ ಸೊ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ. ಎಸ್ ಸರ್, ಈಗ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀರಾ, ಹೋಗೋಣ ಬನ್ನಿ ಸರ್. ಸರ್ ಬನ್ನಿ, ನಾವು ನೋಡಿ ನಮ್ದು ಫುಲ್ ಹೋಲ್ಸೇಲು. ಇದು ನೋಡಿ ಎಲ್ಲ ನಾವು ಔಟ್ಸೈಡ್ ಹೋಗ್ತಾ ಇದ್ದಾರೆ. ಎಲ್ಲ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ ನಾವು. ನೋಡಿ ಇದು ಎಲ್ಲ ಕೇರಳಕ್ಕೆ ಹೋಗ್ತಾ ಇದೆ, ಇದು ಎಲ್ಲ ತಮಿಳ್ನಾಡಿಗೆ ಹೋಗ್ತಾ ಇದೆ. ಇದು ನೋಡಿ ಪ್ಯಾಕಿಂಗು ನಮ್ದು ಎಲ್ಲ ಹೋಲ್ಸೇಲು. ಈ ಪ್ಯಾಕಿಂಗ್ ನೋಡಿ, ಇಷ್ಟೆಲ್ಲ ಬಾಕ್ಸಸ್ಸು ನಾವು ಎಲ್ಲ ಸಪ್ಲೈ ಮಾಡ್ತೀವಿ. ಎಲ್ಲ ನೋಡಿ ಹೋಗ್ತಾ ಇದೆ. ಇದು ನೋಡಿ, ಇದು ನೋಡಿ ಉದ್ಮಲ್ಪೇಟ್, ಊಟಿ, ತಮಿಳ್ನಾಡು, ಊಟಿಗೆ ಹೋಗ್ತಾ ಇದೆ. ಇದೆಲ್ಲ ಮಾರ್ಕ್ ಹಾಕಿ ಎಲ್ಲ ಪ್ಯಾಕಿಂಗ್ ಆಗ್ತಾ ಇದೆ. ಹಂಗೆ ಎಲ್ಲ ಕಡೆ ನಾವು ಸಪ್ಲೈ ಮಾಡ್ತೀವಿ. ಮತ್ತು ನೋಡಿ ನಮ್ಮ ಕಸ್ಟಮರ್ ನೋಡಿ, ಈ ಕಸ್ಟಮರ್ ನೋಡಿ ಫುಲ್ ಕಸ್ಟಮರ್ ಇರುತ್ತೆ. ಆ ಥರ ನಾವು ಹೋಲ್ಸೇಲ್ ಆಗಿ ಮೈನ್ ಡೀಲರ್ ಇರೋದಕ್ಕೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ ಸರ್, ಈಗ ನೀವು ಬಂದಿದ್ದೀರಾ ನಮ್ಮ ವಿಗ್ರಹ ಅಂಗಡಿಯಲ್ಲಿ. ವಿಗ್ರಹ ಅಂಗಡಿಯಲ್ಲಿ ನಾನು ನಿಮಗೆ ಎಲ್ಲ ವಿಗ್ರಹ ತೋರಿಸ್ತೀನಿ, ಬನ್ನಿ ಸರ್. ಇದು ಕೃಷ್ಣ ನೋಡಿ. ಈ ಕೃಷ್ಣ ಮೇಡಮ್, ಇದು 36 kgs ಇದೆ. ಇದ್ರದ್ದು ಫಿನಿಶಿಂಗ್ ನೀವು ನೋಡ್ಬೋದು. ಎಲ್ಲ ಎಲ್ಲೋ ಗೋಲ್ಡ್, ಎಲ್ಲೋ ಆ್ಯಂಟಿಕ್ ಫಿನಿಶ್ ಹೇಳ್ತಾರೆ. ಮತ್ತು ಈ ಸ್ಟೂಲು ವಿತ್ ಸ್ಮಾಲ್ ಬೆಲ್, ಇದೆಲ್ಲ ಸ್ಮಾಲ್ ಕಾರ್ವಿಂಗ್ ಮೇಂಟೈನ್ ಆಗುತ್ತೆ ಮೇಡಮ್. ನೋಡಿ, ಇದು ಚಿಕ್ಕ ದೀಪ್ ಲೇಡಿ. ಈ ದೀಪ್ ಲೇಡಿ ನಮ್ಮ ಹತ್ರ 100 kgs ವರೆಗೂ ಸಿಗುತ್ತೆ ನಿಮಗೆ. ಆದರೆ ಹೌದು, 2 ಇಂಚಸಿಂದ ಅಪ್ ಟು 6 ಫೀಟ್ವರೆಗೂ, 2 ಇಂಚ್ ಟು ಅಪ್ ಟು 6 ಫೀಟ್ ಎವ್ರಿ ಸೈಜ್ ಸಿಗುತ್ತೆ ನಿಮಗೆ. ಮತ್ತು ಇದು ಈಗ ಹೊಸ ಐಟಮ್ ಬಂದಿರೋದು ಕಳಶ. ಇದು ಕಾಪರಲ್ಲಿ ಶಂಖ ಚಕ್ರ ನಾಮ ವಿತ್ ಲಕ್ಷ್ಮಿ. ಇದೆಲ್ಲ ಡಿಸ್ಮ್ಯಾಂಟಲ್ ಮಾಡ್ಬೋದು ನೋಡಿ. ಹಾಂ, ಬರೀ ಚಂಬು ಬೇಕಂದ್ರೆ ಚಂಬು ಯೂಸ್ ಮಾಡ್ಬೋದು. ಬರೀ ಕಳಶ 9 kgs, ಹತ್ರ 49 kgs ಬುದ್ಧ. ಇದೆಲ್ಲ ಹ್ಯಾಂಡ್ ಕಾರ್ವಿಂಗ್ ಇದೆ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟು ಕಾರ್ವಿಂಗ್ ಎಲ್ಲ ಗೊತ್ತಾಗೋದಿಲ್ಲ. ಇದನ್ನು ನೀವು ಫೀಲ್ ಮಾಡಿದರೆ ನಿಮ್ಗೆ ಗೊತ್ತಾಗೋದೆ ಯಾವ ಥರ ಕಾರ್ವಿಂಗ್ ಇದೆ ಅಂತ. ಇದು ಪ್ಯೂರ್ ಬ್ರಾಸು, ಪ್ಯೂರ್ ಎಲ್ಲೋ ಆ್ಯಂಟಿಕ್ ಬ್ರಾಸು. ಇದನ್ನು ನೋಡಿ, ಒಂದು ಮುರುಗನ್ ಸ್ವಾಮಿ. ನಿಮಗೆ ಜಸ್ಟ್ ಒಂದು ಮೈನರ್ ಡೀಟೇಲಿಂಗ್ ತೋರ್ಸೋಕ್ಕೆ. ಇದು ನೋಡಿ, ಡೀಟೇಲಿಂಗ್ ನೀವು ನೋಡಿ, ಡೀಟೇಲಿಂಗ್ ನೋಡಿ ಎಷ್ಟು ಸುಂದರವಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಸ್ಮಾಲ್ ಡೀಟೇಲಿಂಗ್. ಈ ಡೀಟೇಲಿಂಗ್ ಮ್ಯಾಟರ್ ಆಗುತ್ತೆ ನೋಡಿ. ಈ ಡೀಟೇಲಿಂಗಿಂದನೇ ಮೂರ್ತಿದು ಲುಕ್ ಬರುತ್ತೆ. ಇದು ರಾಘವೇಂದ್ರ ಸ್ವಾಮಿ. ಇದ್ರದ್ದು ಡೀಟೇಲಿಂಗ್ ನೋಡ್ಬೋದು, ಎಷ್ಟು ಸುಂದರವಾಗಿ ಡೀಟೇಲಿಂಗ್ ಇದೆ. ಇದೇ ಥರ ಬೇರೆ ಯಾವುದಾದ್ರೂ ವಿಗ್ರಹ, ಗಣೇಶ, ಲಕ್ಷ್ಮಿ, ಸರಸ್ವತಿ, ಅದ್ರ ಮೇಲೆ ನಿಮಗೆ ಏನಾದರೂ ಸ್ಟೋನ್ ಆರ್ಟು, ಕಲರ್ ಆರ್ಟು, ನಿಮ್ಮ ಹತ್ರ ಕಲರ್ ಚಾಯ್ಸ್ ಇದೆಯಾ, ಅದನ್ನು ನಾವು ಮಾಡಿಕೊಡೋಣ. ಇದು ನೋಡಿ, ಕಲರ್ ಆರ್ಟಲ್ಲಿ ರಾಧಾಕೃಷ್ಣ ವಿತ್ ಕೌ. ಈ ಡೀಟೇಲಿಂಗ್ ನೀವು ನೋಡ್ಬೋದು, ರಾಧಾಕೃಷ್ಣ ವಿತ್ ಕೌ. ಇದು ನೋಡಿ, ಸ್ಟೋನ್ ವರ್ಕಲ್ಲಿ ರಾಧಾಕೃಷ್ಣ ಹುಯ್ಯಾಲೆ ವಿತ್ 2 ದೀಪ ಬರುತ್ತೆ ಇಲ್ಲಿ. ಇದು ಫ್ಯಾನ್ಸಿ ಐಟಮ್, ಡೆಕೋರ್ ಐಟಮು. ನೀವು ಡೆಕೋರ್ ಪರ್ಪಸಲ್ಲಿ ಯೂಸ್ ಮಾಡ್ಬೋದು. ಮತ್ತು ಈಗ ಹೊಸವಾಗಿ ನೀವು ಇನ್ಸ್ಟಾಗ್ರಾಮು ಅದೆಲ್ಲ ಎಲ್ಲಿ ನೋಡಿರ್ತೀರ, ಇದು ಕಳಸ, ಅಷ್ಟಲಕ್ಷ್ಮಿ ಕಳಸ.
ಅಷ್ಟಲಕ್ಷ್ಮಿ ಕಳಸ. ಇದೆಲ್ಲ ಹ್ಯಾಂಡ್ ವರ್ಕ್ ನಕಾಶಿ ಇದೆ ಇದ್ರ ಮೇಲೆ, ಹ್ಯಾಂಡ್ ವರ್ಕ್ ನಕಾಶಿ. ಇದು ಬೌಲ್ ನೋಡಿ, ಇದು ಅಷ್ಟಲಕ್ಷ್ಮಿ ಬೌಲು, ಪ್ಯೂರ್ ಬ್ರಾಸು, ಗೋಲ್ಡ್ ಫಿನಿಶಿಂಗ್ ಇದೆ ನೋಡಿ. ನಿಮಗೆ ಬ್ರಾಸ್ ಹೆಂಗಂದ್ರೆ ಹಿಂಗೆ ಗೊತ್ತಾಗೋದು, ಬ್ರಾಸ್ ಯಾವತ್ತು ಶೈನ್ ಆಗುತ್ತೆ, ಬ್ರಾಸ್ ಬಂದು ಶೈನ್ ಆಗುತ್ತೆ. ಇದು ರಾಧಾಕೃಷ್ಣ ನೋಡಿ, ಕಲರಲ್ಲಿ ರಾಧಾಕೃಷ್ಣ. ದಿಸ್ ಈಸ್ 3 ಫೀಟ್ ರಾಧಾಕೃಷ್ಣ, 36 ಇಂಚಸ್ಸು. ಇದರಲ್ಲಿ ನಿಮಗೆ 4 ಫೀಟ್ 5 ಫೀಟ್ 6 ಫೀಟ್ ಬೇಕಂದ್ರೂ ಸಿಗುತ್ತೆ, ನಾವು ಮಾಡಿಸ್ಕೊಡ್ತೀವಿ. ನಿಮಗೆ ಪ್ಲೇನ್ ಬೇಕಾ, ವಿತೌಟ್ ಸ್ಟೋನ್ ಬೇಕಾ, ವಿತೌಟ್ ಸ್ಟೋನು ಮಾಡಿಕೊಡ್ತೀವಿ. ಇದೇ ಥರ ಇಲ್ಲಿ ನೀವು ನೋಡ್ಬೋದು ಗಣೇಶ, ಇದು ಗಣೇಶ ವಿಗ, ಇದು ವಿತೌಟ್ ಸ್ಟೋನು, ಬಟ್ ಇದ್ರ ಮೇಲೆ ಕಾರ್ವಿಂಗ್ ನೀವು ನೋಡ್ಬೋದು, ಎಷ್ಟು ಸುಂದರವಾಗಿ ಕಾರ್ವಿಂಗ್ ಮಾಡಿದ್ದಾರೆ. ಇದೆಲ್ಲ ಹ್ಯಾಂಡ್ ಕಾರ್ವಿಂಗು. ಇದು ಬಾಲಾಜಿ ವೆಂಕಟೇಶ್ವರ ಸ್ವಾಮಿ. ಇದು ಹಸುಕರು ನೀವು ನೋಡ್ಬೋದು. ನೀವು ಎಷ್ಟು ಚಿಕ್ಕದ ಐಟಮ್ ಹೇಳ್ತೀರಾ ಆ ಚಿಕ್ಕದ ಐಟಮ್ಗೂ ಕೂಡ ನಾವು ನಿಮಗೆ ಸ್ಟೋನ್ ವರ್ಕ್ ಮಾಡಿ ಕೊಡ್ತೀವಿ, ಫಿನಿಶಿಂಗ್ ಕೂಡ ಮಾಡಿಕೊಡ್ತೀವಿ. ಇದೇ ಥರ ನಿಮ್ಗೆ ಏನಾದರೂ ಕ್ವಾಂಟಿಟಿಯಲ್ಲಿ ಯಾವುದಾದ್ರೂ ವಿಗ್ರಹ ಮಾಡಿಸ್ಬೇಕಾ, ಅದನ್ನು ನೀವು ನಮಗೆ ಫೋಟೋ ಕೊಡಿ, ಸ್ಯಾಂಪಲ್ ಕೊಡಿ, ನಾವು ನಿಮಗೆ ಮಾಡಿಕೊಡ್ತೀವಿ. ಇದು ನೋಡಿ ಕೃಷ್ಣ, ಫ್ಲೂಟ್ ಕೃಷ್ಣ. ಈಗ ನಮ್ಮ ಹತ್ರ ಹೊಸವಾಗಿ ಒಂದು ನಂದಿ ಬಂದಿದೆ ನೋಡಿ. ಈ ನಂದಿದು ಫಿನಿಶಿಂಗ್ ನೋಡ್ಬೋದು, ಡೆಪ್ತ್ ನೋಡ್ಬೋದು ನೀವು, ಎಷ್ಟು ಸುಂದರವಾಗಿ ಡೆಪ್ತ್ ಇದೆ. ಕಾರ್ವಿಂಗ್ ನೋಡ್ಬೋದು ನೀವು. ಹೌದು ಮೇಡಮ್, ಎಲ್ಲ ಹ್ಯಾಂಡ್ ವರ್ಕ್, ಇದೆಲ್ಲ ಹ್ಯಾಂಡ್ ವರ್ಕು. ಮತ್ತು ಇದು ಬುದ್ಧ, ಉಯ್ಯಾಲೆ, ಜೂಲ, ಗಣೇಶ, ಇದು ಡೆಕೋರ್ ಪರ್ಪಸ್ಗೆ ಹಾರ್ಸು, ಇಲ್ಲ ತುಂಬ ವೆರೈಟೀಸ್ ಇದೆ ನಮ್ಮ ಹತ್ರ. ಇದು ಹತ್ರ ಆಲ್ಮೋಸ್ಟ್ 5 ಫೀಟ್ ಇದೆ. ಇದು ಆಲ್ಮೋಸ್ಟ್ 5 ಫೀಟಲ್ಲಿ ಬಾಲಾಜಿ ಇದೆ. ಇದ್ರದ್ದು ಡೀಟೇಲಿಂಗ್ ನೀವು ನೋಡ್ಬೋದು, ಡೀಟೇಲಿಂಗ್ ಎಷ್ಟು ಸುಂದರವಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ ನೀವು ನೋಡ್ಬೋದು. ಇದು ಬಾಲಾಜಿ. ಇದ್ರ ಜೊತೆ ನಿಮಗೆ ಶ್ರೀದೇವಿ, ಭೂದೇವಿ ಬೇಕಾ ಅದನ್ನು ಸಿಗುತ್ತೆ ಮೇಡಮ್. ಇದು ಅಪ್ರಾಕ್ಸಿಮೇಟ್ಲಿ 108 kgs ಇದೆ. ಹಾಂ, ಇದು 3 ಫೀಟಿಂದ 2 ಫೀಟ್ 3 ಫೀಟ್ 4 ಫೀಟ್ 5 ಫೀಟ್ 6 ಫೀಟ್ವರೆಗೂ ಸಿಗುತ್ತೆ. ಮತ್ತು ಇಲ್ಲಿ ಒಂದು ನೀವು ಕಲ್ಪವೃಕ್ಷ ನೋಡ್ಬೋದು. ಈ ಕಲ್ಪವೃಕ್ಷ 70x60 ವಾಲ್ ಹ್ಯಾಂಗಿಂಗ್, ವಾಲ್ ಡಿಕೋರಿಂಗ್, ಹೋಮ್ ಡಿಕೋರ್ಗೆ ಕಲ್ಪವೃಕ್ಷ. ಇದ್ರದ್ದು ಡೀಟೇಲಿಂಗ್ ನೀವು ನೋಡ್ಬೋದು. ಸರ್ ನಮ್ಮದು ಮೇಯ್ನು ಬ್ರಾಸು, ಕಾಪರು ಮತ್ತು ಕಂಚು, ಕಿಚನ್ ವೇರ್ ಐಟಮ್ಸು, ಪೂಜಾ ರಿಲೇಟೆಡ್ ಐಟಮ್ಸು, ರಿಟರ್ನ್ ಗಿಫ್ಟ್ಸು, ವೆಡ್ಡಿಂಗ್ ಗಿಫ್ಟ್ಸು, ಉಪನಯನಗೆ ಯೂಸ್ ಆಗುವಂಥದ್ದು ಐಟಮ್ಸು, ಎಲ್ಲ ಐಟಮ್ಸು ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ನಮ್ಮದು ಮೇಯ್ನು ಬ್ರಾಸಲ್ಲಿ ಕ್ವಾಲಿಟಿ ಇರುತ್ತೆ. ನಮ್ಮದು 101% ಗ್ಯಾರಂಟೆಡ್ ಕ್ವಾಲಿಟಿ ಕೊಡ್ತೀವಿ ಮತ್ತು ಬ್ರ್ಯಾಂಡೆಡ್ ಇರುತ್ತೆ. ಇಂಡಿಯಾದಲ್ಲಿ ನಂಬರ್ 1 ಬ್ರ್ಯಾಂಡ್ ಆದರೆ ಜ್ಯೋತಿ. ನೀವು ಎಲ್ಲಿ ಬೇಕಾದರೆ ಸರ್ಚ್ ಮಾಡ್ಬೋದು, ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಇಲ್ಲ ಎಲ್ಲಾದರೆ ಕೇಳ್ಬೋದು. ನಾವು ಕ್ವಾಲಿಟಿ ತೋರಿಸ್ತೀವಿ, ನಿಮಗೆ ಐಟಮ್ ತೋರಿಸ್ತೀವಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಕ್ವಾಲಿಟಿ ಇರುತ್ತೆ ಅಂದ್ಬಿಟ್ಟು. ಸರ್ ನೋಡಿ, ಇದು ಒಂದು ಜಗ್ ಸೆಟ್ಟು. ಇದರದ್ದು ಕ್ವಾಲಿಟಿ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಯೆಲ್ಲೋ ಕಲರ್ ಥರ ಇದೆ, ಗೋಲ್ಡ್ ಥರ ಇದೆ. ಇದರಲ್ಲಿ ತುಂಬ ವೇರಿಯೇಷನ್ ಇರುತ್ತೆ, ಯಾಕಂದರೆ ಇದು ಬ್ರಾಸ್ ಆದರೆ ಯಾವುದು ಮೆಟಲ್ ಇಲ್ಲ, ಕಾಪರ್ ಇಲ್ಲ, ಗ್ಯಾರಂಟಿ ಸರ್. ಇದು ಪ್ಯೂರ್ ಇತ್ತಾಳೆ, ಕಲರ್ ಏನು ಹೋಗಲ್ಲ. ಇದು ಬರೀ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಇರುತ್ತೆ, ಯಾಕಂದ್ರೆ ಸ್ಟಾರ್ಟಿಂಗ್ ಯೂಸ್ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ಇದು ಡಾಟ್ ಬರುತ್ತೆ, ಅದನ್ನು ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಹೇಗೆ ಮಾಡ್ಬೇಕಂದ್ರೆ, ಹಳೆ ಕಾಲದಲ್ಲಿ ನಾವು ಹುಂಚೆಹಣ್ಣು, ನಿಂಬೆಹಣ್ಣು ಆ ಥರ ಕ್ಲೀನ್ ಮಾಡ್ತಾ ಇದ್ವಿ, ಆ ಥರ ಕ್ಲೀನ್ ಮಾಡಬೇಕು. ಇದು ಬರೀ ಕ್ಲೀನಿಂಗ್ಗೆ ಮಾತ್ರ ಕಷ್ಟ, ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಥರ ಐಟಮ್ಸ್ ಮನೆಯಲ್ಲಿ ಯೂಸ್ ಮಾಡಿದರೆ ಹೆಲ್ತ್ಗೆ ತುಂಬ ಬೆನಿಫಿಟ್ಟು. ನಾವು ಹಳೆ ಕಾಲದಲ್ಲಿ ಈ ಥರ ಐಟಮ್ಸ್ ಎಲ್ಲ ಊಟ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಮಾಡ್ತಾ ಇದೆ. ಇದು ನೋಡಿ, ಫ್ಯಾನ್ಸಿ ಸೆಟ್ಟು, ಈ ಥರ ತುಂಬ ಐಟಮ್ಸ್ ಇದೆ. ನಾವು ಒಂದೊಂದು ಐಟಮ್ ತೋರಿಸ್ತೀವಿ ನೋಡಿ. ಇದು ಡಿಸ್ಸು, ಇದು ಗಿಫ್ಟ್ ಕೊಡೋದಕ್ಕೆ ಗಿಫ್ಟ್ ಸೆಟ್ಟು ಮಾಡ್ಬೋದು. ನೋಡಿ, ಈ ಥರ ಬಾಕ್ಸ್ ಬರುತ್ತೆ, ಇದಕ್ಕೆ ವೆಲ್ವೆಟ್ ಬಾಕ್ಸ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಮತ್ತು ಇದು ನೋಡಿ, ಇದು ಕಟ್ಲರಿ ಸೆಟ್ಟು, ಇದರಲ್ಲಿ ಎಲ್ಲ ಫುಲ್ಲು ಬರುತ್ತೆ, ಸ್ಟೀಲ್ ವಿತ್ ಕಾಪರು. ಮತ್ತು ಇದು ನೋಡಿ, ಇದು ಒಂದು ಡಿನ್ನರ್ ಸೆಟ್ಟು, ಇದು ಬ್ರಾಸ್ ಡಿನ್ನರ್ ಸೆಟ್ಟು, ಇದು ಪ್ಯೂರ್ ಬ್ರಾಸು. ಓಕೆ, ಇದು ನೋಡಿ, ಇದು ಕಾಪರ್ ವಿತ್ ಸ್ಟೀಲು, ಇದು ಡಿನ್ನರ್ ಸೆಟ್ಟು. ಇದರಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ, ಸುಮಾರು ಡಿಸೈನ್ಸ್ ಬರುತ್ತೆ. ಸರ್ ನಮ್ಮದು ಮೇಯ್ನ್ ಇರೋದು ಜ್ಯೋತಿ ಬ್ರ್ಯಾಂಡು. ಈ ಬ್ರ್ಯಾಂಡ್ ನೋಡ್ಕೊಂಡು ನೀವು ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ 4 ಸ್ಟೇಟಲ್ಲಿ ಎಲ್ಲೂ ತೊಗೊಂಡ್ರೆ ಈ ಬ್ರ್ಯಾಂಡ್ ನೋಡ್ಕೊಂಡು ತೊಗೊಂಡ್ರೆ ನಿಮಗೆ ಕ್ವಾಲಿಟಿಯಲ್ಲಿ ಮಾತ್ರ ಮೋಸ ಆಗಲ್ಲ. ಯಾಕಂತ ಹೇಳಿದರೆ ನಮ್ಮದು 4 ಸ್ಟೇಟ್ಗೆ ಹೋಲ್ಸೇಲ್ ಸಪ್ಲೈ ಇದೆ. ನಾವು ರಿಟೇಲ್ ಈಗ ವಿಡಿಯೋ ಮಾಡೋದು ಉದ್ದೇಶ ಏನಿದೆ, ನಾವು ಎಲ್ಲ ಕಸ್ಟಮರ್ಗೆ, ನಮ್ಮ ಅಂಗಡಿಯಲ್ಲಿ ಬರೋವ್ರಿಗೆ ಮಾತ್ರ ಹೋಲ್ಸೇಲ್ ರೇಟಲ್ಲಿ ರಿಟೇಲ್ ಕೊಡ್ತೀವಿ. ಇದು ನೋಡಿ, ಇದು ಪ್ಯೂರ್ ಕಂಚು, ಇದು ಕಂಚು ಡಿನ್ನರ್ ಸೆಟ್ಟು. ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲಿ ಈ ಕಂಚು. ನೋಡಿ, ಹಳೆ ಕಾಲಲ್ಲಿ ಇದರಲ್ಲಿ ಎಲ್ಲ ಊಟ ಮಾಡ್ತಾ ಇದೆ, ಇದರಲ್ಲಿ ಊಟ ಮಾಡಿದರೆ ಯಾವುದು ಕೈಲೇ ಬರಲ್ಲ, ಇಂಥ ಐಟಮ್ಸ್ ಇದೆ. ಇದು ನೋಡಿ, ಬ್ರಾಸ್ ಡಿನ್ನರ್ ಸೆಟ್ಟು, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಗೋಲ್ಡ್ ಥರ ಇದೆ ಸರ್, ಇದು ಗೋಲ್ಡ್ ಥರ ಇದೆ ಈ ಥರ ಡಿನ್ನರ್ ಸೆಟ್ಟು. ಮತ್ತು ಇದು ನೋಡಿ ಸರ್, ಇದು ನಿಮಗೆ 5 ಸ್ಟಾರ್ ಹೋಟೆಲಲ್ಲಿ ನೀವು ನೋಡಿರಬೇಕು ಇಂಥ ಐಟಮ್ಸು. ಇದು ಡಿನ್ನರ್ ಸೆಟ್ಟು. ಇದು ನೋಡಿ, ಫಿನಿಶಿಂಗ್ ನೋಡಿ,
ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ಥರ ಐಟಮ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿಂದ ನಾವೆಲ್ಲ ಕಿಚನ್ ವೇರ್ ಐಟಮ್ ತೋರಿಸ್ತೀವಿ. ಯಾಕಂದರೆ ಹಳೆ ಕಾಲದಲ್ಲಿ ನಾವು ಕಿಚನಲ್ಲಿ ಎಲ್ಲ ಐಟಮ್ಸ್ ಇದೆ ಯೂಸ್ ಮಾಡ್ತಾ ಇದೆ ಸರ್. ನಮ್ಮ ಹತ್ರ ಈಗ ನಾವು ಕಿಚನ್ ವೇರ್ ಐಟಮ್ಸ್ ಎಲ್ಲ ತೋರಿಸ್ತೀವಿ, ಮತ್ತು ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಐಟಮ್ ತೋರಿಸ್ತೀವಿ. ನಮ್ಮ ಹತ್ರ 4000+ ಪ್ರಾಡಕ್ಟ್ ಇರುತ್ತೆ. ಬಟ್ ಎಲ್ಲ ಐಟಮ್ಸ್ ನಾವು ತೋರಿಸೋಕ್ಕಾಗಲ್ಲ, ಮತ್ತು ಡಿಸ್ಪ್ಲೇ ನಮ್ಮ ಹತ್ರ ಇಲ್ಲ. ಯಾಕಂದರೆ ನಮ್ಮದು ಇರೋದು ಹೋಲ್ಸೇಲು. ನೀವು ಕ್ವಾಂಟಿಟಿ ನೋಡ್ತಾ ಇರಬೇಕು, ಎಷ್ಟು ಕ್ವಾಂಟಿಟಿ ಇದೆ. ಇಷ್ಟು ಕ್ವಾಂಟಿಟಿ ನಿಮಗೆ ಯಾವ ಅಂಗಡಿಗೂ ಸಿಗಲ್ಲ. ನಮ್ಮದು 6 ಫ್ಲೋರ್ ಇದೆ, 2000 ಸ್ಕ್ವೇರ್ ಫೀಟ್ 6 ಫ್ಲೋರು. ಮತ್ತು ಎಲ್ಲೂ ಕಾಲು ಇಡೋದಕ್ಕೆ ಜಾಗ ಇಲ್ಲ, ಇಷ್ಟೊಂದು ಐಟಮ್ಸ್ ಇದೆ. ನಾವು ನಿಮಗೆ ಐಟಮ್ ತೋರಿಸ್ತೀವಿ ನೋಡಿ. ಇದು ಕಾಪರು ಗ್ಲಾಸ್ ಸೆಟ್, ಒಂದು ಜಗ್ಗು 4 ಗ್ಲಾಸ್ ಬರುತ್ತೆ. ಇದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇಂಥದ್ದಲ್ಲಿ ಸ್ಟೀಲ್ ವಿತ್ ಕಾಪರ್, ಇದು ನೋಡಿ ಸ್ಟೀಲ್ ವಿತ್ ಕಾಪರು. ಮತ್ತು ಇದು ನೋಡಿ ಸರ್, ಗ್ಲಾಸಸ್ಸಲ್ಲಿ ಇದು ಎಲ್ಲ ಬ್ರಾಸ್ ಗ್ಲಾಸಸ್ಸಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ ನೋಡಿ. ಈ ಥರ ಡಿಸೈನ್ಸು ಮತ್ತು ಈ ಥರ ಕ್ವಾಲಿಟಿ ನಿಮಗೆ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ, ಅಷ್ಟು ಮಾತ್ರ ಗ್ಯಾರಂಟಿ. ಯಾಕಂದರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು, ಮತ್ತು ಪ್ರೊಡಕ್ಷನ್ ಮಾಡೋರೆ ನಾವೇ. ಈ ಥರ ಕ್ವಾಲಿಟಿ ನಾವೇ ರೆಡಿ ಮಾಡಿಸ್ತೀವಿ. ಯಾಕಂದರೆ ನಾವು ಹೊಸ ಡಿಸೈನ್ಸು ರೆಡಿ ಮಾಡಿಸ್ತಾ ಇರ್ತೀವಿ. ಹಳೆ ಕಾಲದಲ್ಲಿ ಏನೇನು ಐಟಮ್ ಬರ್ತಾಯಿತ್ತು ಅದೇ ಐಟಮ್ ಟೈಪು ನಾವೆಲ್ಲ ರೆಡಿ ಮಾಡಿಸ್ತೀವಿ ನೋಡಿ. ಈ ಥರ ಐಟಮ್ ಸರ್, ಕ್ವಾಲಿಟಿ ನಂಬರ್ 1 ಸರ್. ನಮ್ಮಲ್ಲಿ ಕ್ವಾಲಿಟಿ ಮೇಯ್ನ್ ಇರೋದು ಕ್ವಾಲಿಟಿ. ಅದಕ್ಕೆ ನಮ್ಮ ಹೆಸರು ಕೇಳ್ಕೊಂಡು ಕಸ್ಟಮರ್ ಬರ್ತಾರೆ. ಇದು ನೋಡಿ ಕಾಪರ್ ಇದು ನೋಡಿ, ಇದು ಜಗ್ ಸೆಟ್ಟು, ಜಗ್ಗು. ಇದು ಸ್ಟೀಲ್ ವಿತ್ ಕಾಪರ್ ಥರ್ಮಸ್ಸು ಗ್ಲಾಸು. ಇದು ಜಗ್ಗು, ಇದು ಕಾಪರ್ ಜಗ್ಗು. ಮತ್ತು ಇದು ನೋಡಿ, ಇದು ಜರ್ಡಿ. ಇದು ಎರಡಕ್ಕೆ ಯೂಸ್ ಮಾಡ್ಬೋದು. ಇದು ಮತ್ತು ಇದು ಉಲ್ಟಾ ನೋಡಿ, ಇದು ಜರ್ಡಿ. ಇದು ತುಂಬ ಯುನೀಕ್ ಐಟಮ್ಸ್ ಇದೆ. ಈ ಥರ ಸಣ್ಣ ಐಟಮ್ಸು ನೋಡಿ. ಇದು ಕಡೈ. ಇದು ನೋಡಿ, ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಯಾವುದಾದ್ರೆ ಕೊಡಬೇಕಾದ್ರೆ ಇಂಥ ಐಟಮ್ಸ್ ಕೊಟ್ಟರೆ ಅದು ವ್ಯಾಲ್ಯೂ ಇರುತ್ತೆ. ಮತ್ತು ಇದ್ರದ್ದು ರಿವ್ಯಾಲ್ಯೂ ಕೂಡ ಇರುತ್ತೆ. ಸೇಲ್ ಮಾಡಿದ್ರು ಕೂಡ ಪೂರ್ತಿ ದುಡ್ಡು ಬರುತ್ತೆ. ವಾಟರ್ ಕಂಟೈನರು, ಇದು ಕಾಪರು ನೋಡಿ. ಇದರಲ್ಲಿ ನೈಟ್ಗೆ ನೀರು ಹಾಕಿಬಿಟ್ಟು ಬೆಳಿಗ್ಗೆ ಕುಡಿದ್ರೆ ನಿಮಗೆ 100+ ರೋಗ ಇದು ಆಗುತ್ತೆ. ಯಾಕಂದರೆ ಕಾಪರಲ್ಲಿ ವಾಟರ್ ಕುಡಿದ್ರೆ ನಿಮಗೆ ಶುಗರು, BP ಎಲ್ಲ ಕಂಟ್ರೋಲ್ ಬರುತ್ತೆ. ಇಂಥ ಐಟಮ್ಸ್ ಇದೆ. ಇದು ವಾಟರ್ ಕಂಟೈನರ್. ಮತ್ತು ಇದು ಕಾಪರಲ್ಲಿ ನೋಡಿ ಎಷ್ಟೊಂದು ಐಟಮ್ ಇದೆ. ಜಗ್ಗು, ಗ್ಲಾಸಸ್ಸು ಎಲ್ಲ ಇದೆ. ಇದು ನೋಡ್ತಾ ಇರಬೇಕು. ಮತ್ತು ನೋಡಿ, ಇದು ಟಿಫನ್ ಕ್ಯಾರಿಯರು. 2 ಕಂಟೈನರ್ದು ಇದೆ, ಮತ್ತು 3 ಕಂಟೈನರ್ದು ಟಿಫನ್ ಕ್ಯಾರಿಯರ್ ಬರುತ್ತೆ ನೋಡಿ. ಈ ಥರದ್ದು ಟಿಫನ್ ಕ್ಯಾರಿಯರ್. ಇದು ಚಪಾತಿ ಮಾಡೋದಕ್ಕೆ ನೋಡಿ, ಇದು ಚಪಾತಿ ಮಾಡೋದಕ್ಕೆ ನೋಡಿದಿರಾ. ಮತ್ತು ನೋಡಿ ಸರ್, ಇದು ಇಡ್ಲಿ ಕುಕ್ಕರು. ಇದು ಹಿತ್ತಾಳೆದು ಇಡ್ಲಿ ಕುಕ್ಕರ್ ಕೂಡ ಮಾಡಿಸಿದ್ದೀನಿ. ಯಾಕಂದರೆ ಹಳೆ ಕಾಲದಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂಥ ಐಟಮ್ಸ್ನ ನಾವು ಡೆವಲಪ್ ಮಾಡಿಸಿದ್ದೀನಿ ಸರ್. ಇದು ನೋಡಿ, ಈ ಥರ ಇಡ್ಲಿ ಕುಕ್ಕರ್ ಎಲ್ಲ ನೀವು ಎಲ್ಲಿ ನೋಡಿದರೆ ನಮ್ಮದೇ ಐಟಮ್ ಸಿಗುತ್ತೆ ನಿಮಗೆ. ಇದು ನೋಡಿ, ಕಾಪರಲ್ಲಿ ನಾವು ಡಿಶ್ ಕೂಡ ಮಾಡಿದ್ದೀನಿ. ಇದರಲ್ಲಿ 3-4 ಸೈಜ್ ಬರುತ್ತೆ. ಇದು ನೋಡಿ ಸರ್, ಎಷ್ಟು ಸೈಜ್ ಬರುತ್ತೆ ಇದರಲ್ಲಿ. ಮತ್ತು ಇದು ನೋಡಿ, ಸಾಸ್ ಪ್ಯಾನು. ಇದು ಸಾಸ್ ಪ್ಯಾನ್ ಆದರೆ ಒಂದು ಗೋಲ್ಡ್ ಥರ ಇದೆ ಸರ್. ಈ ಕ್ವಾಲಿಟಿ ನೋಡಿ. ಈ ಥರ ಇದು ಕಡೈ, ಇದು ಕಡೈ ಹಿತ್ತಾಳೆದು. ಮತ್ತು ಇದು ತಾಮ್ರ ಕಡೈ. ಇದರಲ್ಲಿ ಸಾಸ್ ಪ್ಯಾನು, ಫ್ರೈ ಪ್ಯಾನು, ಕಡೈ ಸೆಟ್ಟು ಎಲ್ಲ ಸಿಗುತ್ತೆ ನೋಡಿ. ಇನ್ನೊಂದು ನೋಡಿ, ಇದು ಸಣ್ಣ ಇದು ಮಕ್ಕಳಿಗೆ ಆಡೋದಕ್ಕೆ ಒಂದು ಟಿಫನ್ ಕ್ಯಾರಿಯರ್ ಮಾಡಿದ್ದಾರೆ. ಅದು ಟೊಯ್ಸ್ ಟೈಪು ಸರ್. ಇದು ನೋಡಿ, ಇದು ಕಂಚು ಡಿಸ್ಸು. ಇದು ಕಂಚು, ಪ್ಯೂರ್ ಕಂಚು ರೈಸ್ ಡಿಶ್ ಅಂತಾರೆ, ಟೇಬಲ್ ಡಿಶ್ಶು. ಇದು ಮಿಲ್ಕ್ ಕುಕ್ಕರ್. ನಾವು ಮಿಲ್ಕ್ ಕುಕ್ಕರ್ ಕೂಡ ಮಾಡಿಸಿದ್ದೀನಿ. ಮತ್ತು ಇದು ನೋಡಿ ಸರ್, ಇದು ಡಿಶ್ಶು. ಈ ಬಾಂಡ್ಲಿ ನೋಡಿ, ಇದರಲ್ಲಿ ಕಲೆ ಇದೆ. ಇದ್ರದ್ದು ಉದ್ದೇಶ ಏನಿದೆ ಅದು ಹೇಳ್ತೀವಿ ನಾವು. ಇದು ಕಲೆ ಯಾಕೆ ಹಾಕ್ಸ್ಬೇಕಂತ ಹೇಳಿದರೆ, ನೀವು ವಿದೌಟ್ ಕಲೆ ಯೂಸ್ ಮಾಡ್ಬೋದು. ಬಟ್ ಕಲೆ ಹಾಕ್ಸ್ಬೇಕಂದ್ರೆ ಏನಿದೆ ಅಂದರೆ, ಹುಣಸೆಹಣ್ಣೆ, ನಿಂಬೆಹಣ್ಣೆ ಆ ಥರ ಖಟ್ಟ ಐಟಮ್ ಏನಾದರೂ ಹಾಕಿದರೆ ಅದಕ್ಕೆ ಕಲೆ ನೆಸಸರಿ ಇರಬೇಕು. ಇಲ್ಲ ಆದರೆ ಅದು ಸ್ವಲ್ಪ ಫುಡ್ ಪಾಯ್ಸನ್ ಆಗುತ್ತೆ. ಬಟ್ ಇದರಲ್ಲಿ ಯೂಸ್ ಮಾಡಿದರೆ, ಇದು ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಅದೇ ತೊಳೆಯೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ. ಬಟ್ ಹೆಲ್ತ್ಗೆ ತುಂಬ ಹೆಲ್ತಿ ಸರ್. ನೋಡಿ ಈ ಥರ ನೋಡಿ, ಈ ಥರ ಹಳೆ ಕಾಲದಲ್ಲಿ ನಾವೆಲ್ಲ ಇದೇ ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕೆಲವೊಬ್ರು ಕೇಳ್ತಾರೆ, ಯಾಕೆ ಸರ್ ಇದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಲ್ವಾ? ಹೌದು ಕಷ್ಟ. ಬಟ್ ಇದನ್ನು ನಿಂಬೆಹಣ್ಣು ಹುಣಸೆಹಣ್ಣಿಂದ ಕ್ಲೀನ್ ಮಾಡ್ಬೋದು. ನೀವು ಒಳ್ಳೆ ಸ್ವಲ್ಪ ಕಷ್ಟ ನೋಡಬೇಕಾಗಿರುತ್ತೆ ನಮ್ಮ ಹೆಲ್ತ್ಗೋಸ್ಕರ. ನೋಡಿ, ಇದು ರೈಸ್ ಡಿಶ್ಶು, ಬಿರಿಯಾನಿ ಪಾಟು. ಇದು ತುಂಬ ಚೆನ್ನಾಗಿದೆ. ಇದ್ರ 2-3 ಸೈಜ್ ಇದೆ. ಮತ್ತು ಇದು ನೋಡಿ ಸರ್, ಇದರಲ್ಲಿ 3-4 ಸೈಜ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಸರ್. ಇದು ನೋಡಿ, ಬ್ರಾಸಲ್ಲಿ 3-4 ಸೈಜ್ ಇದೆ ನೋಡಿ, ಎಷ್ಟು ಯುನೀಕ್ ಆಗಿ ಇದೆ. ಈ ಥರ ಐಟಮ್ ಮನೆಯಲ್ಲಿ ಯೂಸ್ ಮಾಡಿದರೆ ಯಾವುದು ಕೈಲೇ ಬರೋದಿಲ್ಲ, ಎಷ್ಟು ಮಾತ್ರ ಗ್ಯಾರಂಟಿ. ಈಗ ಸ್ಟೀಲು, ತಾಮ್ರ, ಇದು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿದರೆ ಈಗ 45 ವರ್ಷ ಆದರೆ ಶುಗರು, BP ಎಲ್ಲ ಬಂದಿರುತ್ತೆ. ಬಟ್ ಇಂಥ ಐಟಮ್ಸ್ ಯೂಸ್ ಮಾಡಿದರೆ ಯಾವುದು ಕೈಲೇ ಬರೋದಿಲ್ಲ. ಯಾಕಂದರೆ ಹಳೆ ಕಾಲದಲ್ಲಿ ನಮಗೆ ಪದ್ಧತಿ ಇರುತ್ತಲ್ಲ, ಆ ಹಳೆ ಕಾಲ ಪದ್ಧತಿ ಇದು ಯೂಸ್ ಮಾಡಿದರೆ ಏನು ಪ್ರಾಬ್ಲಮ್ ಬರಲ್ಲ. ಇದು ನೋಡಿ ಸೆಟ್ಟು, ಇದು ಮಸಾಲೆ, ಇದು ಬಾಕ್ಸು, ಶುಗರ್ ಜಾರು, ಶುಗರ್ ಸ್ಟೋರೇಜ್ ಎಲ್ಲ ಇರುತ್ತೆ. ಈ ಡಬ್ಬದಲ್ಲಿ ನೋಡಿ ಎಷ್ಟೊಂದು ಡಿಸೈನ್ಸ್ ಇರುತ್ತೆ. ಇದು ನೋಡಿ, ಇದು ಜಾರು. ಮತ್ತು ಇದು ನೋಡಿ, ಇದು ವಿತ್ತು, ಇದು ಲಾಕು. ಇದು ನೋಡಿ, ಇದರಲ್ಲಿ ಎಷ್ಟೊಂದು ಕಂಟೈನರಲ್ಲಿ ಎಷ್ಟು ವೆರೈಟೀಸ್ ಇದೆ ಸರ್. ಇನ್ನೊಂದು ಹೇಳ್ತೀನಿ ಕೇಳಿ,
ಈ ಐಟಮ್ಸು ಆ್ಯಕ್ಚುಲಿ ಬ್ರಾಸು ಬಟ್ ಕಂಚ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಕಂಚ್ ಇಲ್ಲ ಆನ್ಲೈನಲ್ಲಿ ಮತ್ತು ರಿಟೇಲ್ ಎಲ್ಲ ಕಂಚ್ ಅಂದ್ಬಿಟ್ಟು ಮಾಡ್ತಾರೆ. ಸ್ವಲ್ಪ ತಗೊಳ್ಳುವಾಗ ನೋಡ್ಕೊಂಡು ತಗೊಳ್ಳಿ, ಇದು ಕಂಚ್ ಇಲ್ಲ, ಬರೀ ಕಂಚ್ ಫಿನಿಶಿಂಗ್ ಕೊಡ್ತಾರೆ. ಪ್ಯೂರ್ ಕಂಚ್ ಆದರೆ ಹಿಂಗೆ ಹುಡಿದು ನೋಡಬೇಕು, ಅದು ಓಮ್ ಅಂತ ಸೌಂಡ್ ಬರಬೇಕು, ಅದಕ್ಕೆ ಪ್ಯೂರ್ ಕಂಚ್ ಅಂತಾರೆ. ಹೌದು ಬರುತ್ತೆ, ಬಟ್ ಇದು ಇಲ್ಲ, ಇದು ಸರ್ ಇತ್ತಾಳೆ, ಇದು ಕಂಚ್ ಇಲ್ಲ, ಪ್ಯೂರ್ ಕಂಚು ಇರುತ್ತೆ. ಅದಕ್ಕೆ ಇದು ನೋಡಿ, ಇದೊಂದು ಡಿಸ್ಸು, ಇದು ನೋಡಿ, ಇದು ಡಿಸ್ಸು ಸರ್. ಇದು ನೋಡಿ ಕಿಚನ್ ವೆಜಲ್ಲಿ ಎಲ್ಲ ನೋಡಿ, ಕಿಚನಲ್ಲಿ ಯೂಸ್ ಮಾಡೋಂಥದ್ದು ತುಂಬ ಐಟಮ್ಸ್ ಇದೆ. ಮತ್ತು ಇದು ನೋಡಿ ತವಾ, ಈ ತವಾದಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ, 1 2 3 4 ಎಲ್ಲ ಡಿಸೈನ್ಸ್ ಇದೆ. ಇದು ಕಡಾಯಿಯಲ್ಲಿ ನಿಮಗೆ ವಿದೌಟ್ ಹ್ಯಾಂಡಲ್ ವಿತ್ ಹ್ಯಾಂಡಲ್ ಎರಡೂ ಸಿಗುತ್ತೆ. ಮತ್ತು ಸರ್ ಮಸಾಲಾ ಬಾಕ್ಸು ನೋಡಿ, ಮಸಾಲಾ ಬಾಕ್ಸು, ಇದು ಚಪಾತಿ ಬಾಕ್ಸು ನೋಡಿ, ಇದು ಚಪಾತಿ ಬಾಕ್ಸು, ಇದು ಚಪಾತಿ ಬಾಕ್ಸು, ಇದ್ರ ಗಾಳಿ ಹೋಗೋದಕ್ಕೆ ಇದು ಮಾಡಿದ್ದಾರೆ. ಮತ್ತು ಇದು ಎಲ್ಲ ಮಸಾಲೆ ಬಾಕ್ಸ್ ನೋಡಿದರೆ ಈ ಥರ ಇರುತ್ತೆ. ಇದ್ರೆ ಮಸಾಲೆ ಬಾಕ್ಸಲ್ಲಿ ಎಷ್ಟು ಡಿಸೈನ್ಸ್ ಇದೆ. ಮತ್ತು ಇದು ನೋಡಿ ಸಣ್ಣ ಬಾಕ್ಸು, ಮಸಾಲೆ ಬಾಕ್ಸು, ಇದು ಕುಂಕುಮ ಇದಕ್ಕೆ ಯೂಸ್ ಮಾಡ್ಬೋದು, ಮಸಾಲೆಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಇಂಥ ಐಟಮ್ಸು. ಈ ಮಸಾಲಾ ಬಾಕ್ಸಲ್ಲಿ ನೋಡಿ ಎಷ್ಟು ಡಿಸೈನ್ಸ್ ಇರುತ್ತೆ. ಮತ್ತು ಇದು ನೋಡಿ, ಇದು ಕುಟಾಣಿ, ಈ ಕುಟಾಣಿದಲ್ಲಿ 4-5 ವೆರೈಟೀಸ್ ಇರುತ್ತೆ ನೋಡಿ, ತುಂಬ ಹೆವಿ ಇದೆ. ಮಸಾಲೆ ಕುಟ್ಟೋಗೆ ಇದು ಯೂಸ್ ಮಾಡ್ತಾರೆ. ಮತ್ತು ಇದು ನೋಡಿ, ಇದು ಸಾಸ್ಪ್ಯಾನು, ಇದು ಟೀ ಸಾಸ್ಪ್ಯಾನು. ಈ ಸಾಸ್ಪ್ಯಾನ್ದಲ್ಲಿ ಇದು ಸ್ಪೆಷಲ್ ಫ್ಯಾನ್ಸಿ ಡಿಸೈನ್ಸು. ಇದು ಸಾಸ್ಪ್ಯಾನಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಇದು ಕೂಡ ಸಾಸ್ಪ್ಯಾನು. ಮತ್ತು ನೋಡಿ ಸರ್, ಇದು ಒಂದು ಹಳೆ ಕಾಲದಲ್ಲಿ ನಮ್ಮದು ಈ ಜ್ಯುವೆಲರಿ ಬಾಕ್ಸ್ ಬರ್ತಾಯಿತ್ತಲ್ಲ, ಅದು ಜ್ಯುವೆಲರಿ ಬಾಕ್ಸು. ಇದು ನೋಡಿ, ಲಾಕ್ ಕೂಡ ಹಾಕ್ಬೋದು, ಈ ಥರ ಜ್ಯುವೆಲರಿ ಬಾಕ್ಸ್ ಇದು. ಮತ್ತು ಇನ್ನೂ ಒಂದು ಇದು ಆ್ಯಂಟಿಕ್ ಟೈಪ್ ಜ್ಯುವೆಲರಿ ಬಾಕ್ಸ್, ಇದು ಕೂಡ ಜ್ಯುವೆಲರಿ ಬಾಕ್ಸೇ. ಇದರಲ್ಲಿ ತುಂಬ ಡಿಸೈನ್ಸ್ ಇದೆ. ಇದು ಟೀ ಕ್ಯಾಟಲ್ಸು ನೋಡಿ. ಮತ್ತು ನೋಡಿ ಸರ್, ಈ ಸ್ಟಾಕ್ ನೋಡಿ, ಎಲ್ಲ ಐಟಮ್ಸ್ ನಮ್ಮ ಹತ್ರ ಹೋಲ್ಸೇಲ್ ಆಗಿ ಸ್ಟಾಕ್ ಇರುತ್ತೆ ಸರ್. ನಾವು ಹೇಳೋದು ಒಂದೇ, ಎಲ್ಲಿ ತೊಗೊಂಡ್ರೆ ನೀವು ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತೊಗೊಳ್ಳಿ, ನಿಮಗೆ ಕ್ವಾಲಿಟಿ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಇದೆಲ್ಲ ಐಟಮ್ಸು ನಮ್ಮ ಬ್ರ್ಯಾಂಡೆಡೇ, ತುಂಬ ಐಟಮ್ಸ್ ಇದೆ ನೋಡಿ ಸರ್, ತೋರಿಸ್ತೀವಿ. ಇದು ಒಂದು ಕಾಫಿ ಫಿಲ್ಟರ್, ಎಲ್ಲದರ ಮೇಲೆ ಲೋಗೋ ಇರುತ್ತೆ ಜ್ಯೋತಿ ಅಂತೆ, ಆ ಜ್ಯೋತಿ ಲೋಗೋ ನೋಡ್ಕೊಂಡು ತೊಗೊಳ್ಳಿ ಐಟಮ್ಸು ಸರ್. ನೋಡಿ ಇಲ್ಲಿ ನೀವು ಚಂಬುದು ಕ್ವಾಲಿಟಿ ನೋಡ್ತಾ ಇರಬೇಕು. ಇದು ನೋಡಿ, ಸಾವಿರ ಪೀಸ್ ಬೇಕಾದರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಈ ಚಂಬು ಎಲ್ಲ ಬ್ರಹ್ಮ ಕಳಸಾಗೆ ಪೂಜೆಗೆ ಎಲ್ಲ ಯೂಸ್ ಮಾಡ್ತಾರಲ್ಲ, ಈ ಥರ ಕಾಪರ್ ಚಂಬು ನಿಮಗೆ 1000 ಪೀಸ್ ಬೇಕಾದರೂ ನಮ್ಮ ಹತ್ರ ರೆಡಿಸಾಗಿ ಸಿಗುತ್ತೆ. ಸೂಪರ್ ಸರ್. ಈ ಐಟಮ್ಸ್ ನೋಡಿ, ಇಷ್ಟೆಲ್ಲ ಕ್ವಾಲಿಟೀಸು ಯಾರ ಹತ್ರ ಅಷ್ಟು ಕ್ವಾಂಟಿಟಿ ಸಿಗಲ್ಲ, ನಮ್ಮ ಹತ್ರ ಮೇನ್ ಇರೋದು ಕ್ವಾಂಟಿಟಿ. ಸರ್, ಈಗ ಫುಲ್ ಅಂಗಡಿ ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಇರೋದ್ರಿಂದ ಎಲ್ಲನೂ ತೋರ್ಸೋಕ್ಕಾಗಲ್ಲ. ಸೊ ಕೆಲವೊಂದಿಷ್ಟು ಮಾತ್ರ ತೋರಿಸ್ಬೋದು. ಇಲ್ಲಿ ತುಂಬ ಯುನಿಕ್ ಆಗಿರೋ ಐಟಮ್ಗಳಿದೆ ಸರ್. ಸರ್ ಇದ್ರ ಬಗ್ಗೆ ಹೇಳಿ ಸರ್. ಸರ್ ನೋಡಿ, ನಮ್ಮ ಹತ್ರ ಇದು ಆರತಿ ವೆರೈಟಿ ನೋಡಿ, ಆರತಿ ಮತ್ತು ಚಂಬು ವೆರೈಟೀಸ್ ಎಲ್ಲ ಇಲ್ಲಿದೆ. ಇಂಥ ಐಟಮ್ಸ್ ಸುಮಾರು ಐಟಮ್ಸ್ಗಳು ಇರುತ್ತೆ. ನಾವು ಎಲ್ಲ ಪ್ರತಿಯೊಂದು ಐಟಮ್ಸು ನಿಮ್ಗೆ ತೋರ್ಸೋಕ್ಕಾಗಲ್ಲ, ಮತ್ತು ನಮ್ಮಲ್ಲಿ ಡಿಸ್ಪ್ಲೇನೂ ಇಲ್ಲ. ಯಾಕಂತ ಹೇಳಿದರೆ ಹೋಲ್ಸೇಲ್ ಅಂಗಡಿ ಅಲ್ವಾ, ಹೋಲ್ಸೇಲ್ ಅಂಗಡಿ ನಾವು ಸ್ಟಾಕ್ ಇಟ್ಟಿರ್ತೀವಿ. ಇಲ್ಲಿ ನೋಡಿ ಎಷ್ಟೊಂದು ಸ್ಟಾಕ್ ಇದೆ, ನಾವು ಕ್ವಾಂಟಿಟಿಯಾಗಿ ಸ್ಟಾಕ್ ಇರ್ತೀವಿ, ಬಟ್ ನಾವು ಡಿಸ್ಪ್ಲೇ ಇಲ್ಲ. ಇದು ಒಂದೊಂದು ಪೀಸು ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸೋದಕ್ಕೆ ಮಾತ್ರ ಮಾಡಿಸಿದ್ದೀನಿ. ಇದು ನೋಡಿ, ಇದು ಆಯಿಲ್ ಕುಪ್ಪ, ಇದು ಕಾಪರ್ದು, ಮತ್ತು ಇದು ಕಳಸ ಸಂಬು ಕಳಸ. ಈ ಕಳಸದಲ್ಲಿ ಸುಮಾರು ವೆರೈಟೀಸ್ ಇದೆ ನೋಡಿ, ಎಷ್ಟಂತ ವೆರೈಟೀಸ್ ನಮಗೆ ಯಾರ ಹತ್ರನೂ ಸಿಗಲ್ಲ, ಆ ಥರ ವೆರೈಟೀಸ್ ಇದೆ. ಇದು ಕುಂಭಕಿಂಡಿ, ಇಂಥ ಐಟಮ್ಸು. ಮತ್ತು ನೋಡಿ, ಇದೊಂದು ಸ್ಟೆಪ್ ದೀಪ, ದೇವ್ರ ಬಾಗಿಲಿಗೆ ಇಡೋದಕ್ಕೆ ಸ್ಟೆಪ್ ದೀಪ, 3 ಸ್ಟೆಪ್ಪು 5 ಸ್ಟೆಪ್ಪು 3 ಸ್ಟೆಪ್ಪು ಎಲ್ಲ ಸಿಗುತ್ತೆ. ಇದು ನೋಡಿ, ಹಳೆ ಕಾಲದಲ್ಲಿ ಪಾವು ಸೇರು ಮೆಜರ್ಮೆಂಟ್ ಇತ್ತಲ್ಲ, ಆ ಮೆಜರ್ಮೆಂಟು. ಓಕೆ, ಇಂಥ ಐಟಮ್ಸ್ ಎಲ್ಲ ಸಿಗುತ್ತೆ. ಇದು ನೋಡಿ ಎಷ್ಟೊಂದು ಐಟಮ್ಸ್ ಇದೆ. ಇದು ಹೋಮದ ಗುಂಡ, ಹೋಮ ಮಾಡೋದಕ್ಕೆ ಹವನ ಮಾಡೋದಕ್ಕೆ ಎಲ್ಲ ಇರುತ್ತೆ. ಈ ಹೋಮದ ಕುಂಡದಲ್ಲಿ ಒಂದು ಹೊಸ ವೆರೈಟಿ ಮಾಡಿಸಿದ್ದೀನಿ ನೋಡಿ, ಇದು ಬ್ರಾಸು ಹೋಮದ ಕುಂಡ, ಸಣ್ಣ ಮನೆಯಲ್ಲಿ ನಾವು ಯೂಸ್ ಮಾಡ್ಬೋದು. ಮತ್ತು ಮೇನ್ ಇರೋದು ಜ್ಯೋತಿ ಬ್ರ್ಯಾಂಡೆಡ್ ಐಟಮ್ಸ್ ಇರುತ್ತೆ. ಇದು ನೋಡಿ, ಪಂಚಪಾತ್ರೆ ಉದ್ರಣಿ, ಇದರಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ ನಿಮಗೆ. ಮತ್ತು ನೋಡಿ, ಇದು ಶಂಭುಗಳ ವೆರೈಟೀಸ್. ಈ ಶಂಭುದಲ್ಲಿ ಸುಮಾರು ವೆರೈಟೀಸ್ ಇದೆ, ಸುಮಾರು ಡಿಸೈನ್ಸ್ ಎಲ್ಲ ಇರುತ್ತೆ, ಎಷ್ಟೊಂದು ವೆರೈಟೀಸ್ ಇದೆ, ನೀವು ನೋಡ್ತಾ ಇರಬೇಕು. ಮತ್ತು ನೋಡಿ, ಇದು ಒಂದು ಯೂನಿಕ್ ಕಲೆಕ್ಷನ್ನು ನೋಡಿ. ಈ ಆರತಿ, ಶಂಖ ಆರತಿ, ಇದು ನಾಗ ಆರತಿ, ಇದು ಚಕ್ರ ಆರತಿ, ಮತ್ತು ಸ್ಪೂನ್ ಆರತಿ, ಎಲ್ಲ ಆರತಿದಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ನೋಡಿ. ಈ ಥರ ಐಟಮ್ಸು ಎಲ್ಲ ಸಿಗುತ್ತೆ. ಇದು ನೋಡಿ, ಎಲ್ಲ ಐಟಮ್ಸ್ ನಾವು ತೋರ್ಸೋಕ್ಕಾಗಲ್ಲ ನೋಡಿ. ಓಕೆ ಸರ್, ಈಗ ಕೆಲವೊಂದಿಷ್ಟು ಮಿಕ್ಸ್ ಬರುತ್ತೆ ಪ್ರಾಡಕ್ಟಲ್ಲಿ. ಸೊ ಇದು ಪ್ಯೂರ್ ಅಂತೀರಾ? ನಮ್ಮದು ಎಲ್ಲ ಪ್ಯೂರು, ನಮ್ಮದು ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್. ಅದಕ್ಕೆ ನಮ್ಮದು ಬ್ರ್ಯಾಂಡೆಡ್ ಜ್ಯೋತಿ ಅಂತ ಹುಡ್ಕೊಂಡು ಬರ್ತಾರೆ ಕಸ್ಟಮರ್. ಅದೇ ಇರೋದು ಮೇನ್ ವಿಶೇಷ ನಮ್ಮದು, ಬೇರೆ ಏನಿಲ್ಲ. ನಮ್ಮಲ್ಲಿ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಮಾಡೋದೇ ಇಲ್ಲ. ಹೋಲ್ಸೇಲ್ ರೇಟ್ ಇರುತ್ತೆ, ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ. ಓಕೆ, ಇನ್ನೊಂದು ಸ್ವಲ್ಪ ಐಟಮ್ ಇದೆ ಸರ್, ಕೆಳಗಡೆ ತೋರಿಸ್ಬೇಡ ಸರ್. ಕೆಳಗಡೆ ತುಂಬ ಐಟಮ್ಸ್ ಇದೆ, ಇನ್ನೂ 2 ಫ್ಲೋರ್ ನಾನು ತೋರಿಸ್ತೀನಿ ನಿಮಗೆ. ನಮ್ಮದು 6 ಫ್ಲೋರ್ ಇದೆ, ಟೋಟಲು 6 ಫ್ಲೋರ್ ಇದೆ, 2000 ಸ್ಕ್ವೇರ್ ಫೀಟ್ 6 ಫ್ಲೋರ್ ಇದೆ. ಎಲ್ಲ ಫ್ಲೋರಲ್ಲಿ ಬೇರೆ ಬೇರೆ ಥರ ಐಟಮ್ಸ್ ಇಟ್ಟಿದ್ದೀನಿ. ಒಂದು ಫ್ಲೋರಲ್ಲಿ ಕಿಚನ್ ವೇರ್ ಐಟಮ್ಸ್ ಇದೆ, ಒಂದು ಫ್ಲೋರಲ್ಲಿ ಬ್ರಾಸ್ ದೀಪ ಐಟಮ್ಸ್ ಇದೆ, ಒಂದು ಫ್ಲೋರಲ್ಲಿ ದೊಡ್ಡ ದೀಪ ಐಟಮ್ಸ್ ಇದೆ, ಒಂದಲ್ಲಿ ಪ್ಲೇಟ್ ಐಟಮ್ಸ್ ಇದೆ, ಎಲ್ಲ ಐಟಮ್ ತೋರಿಸ್ತೀವಿ. ಮತ್ತು ನಮ್ಮದು 2 ಅಂಗಡಿ ಇದೆ. ಇನ್ನೊಂದು ಅಂಗಡಿ ಬರೀ ವಿಗ್ರಹ, ಎಲ್ಲ ಟೈಪು 100 ಗ್ರಾಮ್ ಹಿಡಿದು 150 ರೂಪಾಯಿ 150 kg ವರೆಗೂ ಒಂದೊಂದು ವಿಗ್ರಹ ಸಿಗುತ್ತೆ. ನಾವು ತೋರಿಸ್ತೀವಿ, ನೆಕ್ಸ್ಟ್ ಬಿಲ್ಲಿಂಗಲ್ಲಿ ಹೋಗ್ತೀವಿ, ತೋರಿಸ್ತೀವಿ ನಿಮಗೆ, ಬನ್ನಿ.
ನೋಡಿ ಸರ್, ನಮ್ಮ ಹತ್ರ ನೋಡಿ ಇಂಥ ಹನುಮಾನ್ ಆಂಜನೇಯ ಗದೆ, ಇದರಲ್ಲಿ ಎಲ್ಲ ಸೈಜು ಸಿಗುತ್ತೆ. ಇದು ನೋಡಿ ಗದೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇದು ದೇವಸ್ಥಾನ ಅಂಥದ್ದು ಐಟಮ್ಸು, ದೇವಸ್ಥಾನದಲ್ಲಿ ಕೊಡುವಂಥದ್ದು ಐಟಮ್ಸು. ಆಂಜನೇಯ ದೇವಸ್ಥಾನಕ್ಕೆ ಇಂಥ ಎಲ್ಲ ಸೈಜ್ ಸಿಗುತ್ತೆ. ಇಲ್ಲಿ ಇರೋದು ಎಲ್ಲ ದೇವಸ್ಥಾನ ಐಟಮ್, ದೇವ್ರ ಐಟಮ್ಸು. ಇದು ನೋಡಿ ಸೋಮಸೂತ್ರ ತಟ್ಟೆ, ಇದರಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ. ಇದು ಇನ್ನೊಂದು ವೆರೈಟಿ ಸೋಮಸೂತ್ರ ತಟ್ಟೆ, ಅಭಿಷೇಕ ಮಾಡೋದಕ್ಕೆ. ಇದರಲ್ಲಿ ಹಿತ್ತಾಳೆ, ತಾಮ್ರ ಎಲ್ಲ ಸಿಗುತ್ತೆ. ಇದು ನೋಡಿ ಸ್ಟ್ಯಾಂಡ್ ಇರೋದು ಸೋಮಸೂತ್ರ ತಟ್ಟೆ. ಈ ತಟ್ಟೆದಲ್ಲಿ ತುಂಬ ವೆರೈಟಿ ಇದೆ. ಸೋಮಸೂತ್ರದಲ್ಲಿ ನೋಡಿ ಇಂಥ ವೆರೈಟೀಸ್ ಇದೆ. ಮತ್ತು ಇದು ನೋಡಿ, ಇದು ತೆಂಗಿನಕಾಯಿ, ನಾರಿಯಲ್ಲ, ತೆಂಗಿನಕಾಯಿ ಅಂತಾರೆ. ಈ ತೆಂಗಿನಕಾಯಿ ಬ್ರಾಸ್ದಲ್ಲಿ ಇದು, ಮತ್ತು ಇದು ಡಾನ್ಸಿಂಗ್ ಗುಂಗ್ರು, ಇದು ಕಾಪರಲ್ಲಿ ಸೋಮಸೂತ್ರ. ನಿಮಗೆ ಎಷ್ಟು ದೊಡ್ಡದು ಬೇಕಾದರೆ ಸೋಮಸೂತ್ರ ಸಿಗುತ್ತೆ. ಮತ್ತು ಇದು ನೋಡಿ, ಇದು ಸಾಲ್ ದೀಪ ಅಂತಾರೆ. ಇದು ಸಾಲ್ ದೀಪ ತುಂಬ ಚೆನ್ನಾಗಿರುತ್ತೆ. ಈ ಥರ ಐಟಮ್ಸ್ ಎಲ್ಲ ಇರುತ್ತೆ ನಮ್ಮಲ್ಲಿ ನೋಡಿ. ಮತ್ತು ಈ ಕಡೆ ಎಲ್ಲ ಆರತಿ ವೆರೈಟೀಸ್ ಇದೆ. ನಾವು ಒಂದೊಂದು ಐಟಮ್ಸ್ ತೋರಿಸ್ತೀವಿ. ನಾವು ಎಲ್ಲ ಐಟಮ್ಸ್ ತೋರಿಸೋಕ್ಕಾಗಲ್ಲ. ನಮ್ಮ ಹತ್ರ ಸುಮಾರು ಐಟಮ್ ಇದೆ. 4000+ ವೆರೈಟೀಸ್ ಇರುತ್ತೆ. ಮೇಯ್ನ್ ಇರೋದು ನೋಡಿ ನಿಮ್ಮದು ಸ್ಟಾಕು, ಹೆವಿ ಸ್ಟಾಕ್ ಇರುತ್ತೆ, ಕ್ವಾಲಿಟಿ ಇರುತ್ತೆ. ಇದು ನೋಡಿ ಸರ್, ಇದು ದೇವಸ್ಥಾನದಲ್ಲಿ ಮನೆಯಲ್ಲಿ ರೈಸ್ ಮಾಡೋದಕ್ಕೆ ರೈಸ್ ಪಲ್ಟ ಅಂತಾರೆ. ಇದು ರೈಸ್ ಪಲ್ಟ. ಮತ್ತು ಇದು ನೋಡಿ, ಇದು ಸಣ್ಣ ಸಣ್ಣ ದೀಪ, ಇದು ರೈಸ್ ಪಲ್ಟ ಹೆವಿ. ಈ ಥರ ಐಟಮ್ಸ್ ಎಲ್ಲ ಇರುತ್ತೆ. ಇದು ನೋಡಿ ಸಿರಿಂಗಿ, ಶಿವನ ಅಭಿಷೇಕ ಮಾಡೋದಕ್ಕೆ ಸಿರಿಂಗಿ ಇದೆ. ಮತ್ತು ಇದು ನೋಡಿ, ಈ ಆರತಿ, ಸ್ಪೂನ್ ಆರತಿ ಅಂತಾರೆ. ಇದು ಆರತಿ. ಈ ಆರತಿದಲ್ಲಿ ಎಷ್ಟೊಂದು ವೆರೈಟಿ ಇದೆ ನೋಡಿ. ಇದು ಎಲ್ಲ ಆರತಿ ವೆರೈಟಿ. ಈ ಆರತಿ ವೆರೈಟಿಯಲ್ಲಿ ಸುಮಾರು 1000+ ವೆರೈಟೀಸ್ ಇರುತ್ತೆ, ಡಿಸೈನ್ಸ್ ಇರುತ್ತೆ. ಮತ್ತು ನೋಡಿ, ಇದು ಎಲ್ಲ ಆರತಿ ವೆರೈಟೀಸು ಎಲ್ಲ ನೋಡಿ. ಒಂದೊಂದು ನೋಡ್ತಾ ಬಂದುಬಿಡಿ, ನಾನು ತೋರಿಸ್ತೀವಿ. ಇದು ನೋಡಿ ಮೇಡಮ್, ಎಲ್ಲ ಆರತಿ ವೆರೈಟೀಸ್ ಇದೆ. ಇದು ಎಲ್ಲ ನೀವು ಒಂದೊಂದು ಆಗಿ ವೀಡಿಯೋಲಿ ನೋಡಿ, ಒಬ್ಬೊಬ್ಬರು ಬನ್ನಿ ಬೇಕಾದರೆ ನೋಡಿ. ಎಷ್ಟೊಂದು ವೆರೈಟೀಸ್ ಇದೆ ಆರತಿದಲ್ಲಿ. ಈ ಥರ ಎಲ್ಲ ಇದು ಆರತಿ ವೆರೈಟೀಸು. ಇದು ಎಲ್ಲ ಆರತಿ ವೆರೈಟೀಸು ಮತ್ತು ಜ್ಯೋತಿ ಬ್ರ್ಯಾಂಡು. ಈ ಕ್ವಾಲಿಟೀಸ್ ನೋಡಿ, ವೆರೈಟೀಸ್ ನೋಡಿ. ಇದೆಲ್ಲ ಸ್ಟೆಪ್ ಆರತಿ, ತೇರ್ ಆರತಿ ಅಂತಾರಲ್ಲ ಇದು. ಬನ್ನಿ ಒಬ್ಬೊಬ್ಬರು ಬನ್ನಿ, ನಾನು ತೋರಿಸ್ತೀವಿ ನಿಮಗೆ. ಎಷ್ಟೊಂದು ಚೆನ್ನಾಗಿ ಇದೆ ಈ ಥರ ದೀಪ ವೆರೈಟೀಸು. ಈ ಥರ ವೆರೈಟೀಸು ನಿಮಗೆ ಯಾರ ಹತ್ರ ಸಿಗೋಲ್ಲ. ಇದು ನೋಡಿ ಪಂಚ ದೀಪ. ಇದು ಒಳಗಡೆ ತಮಿಳ್ ಓಮ್ ಇದೆ. ಮತ್ತು ಇದು ಕೂಡ ನೋಡಿ, ಇದು ದೀಪ ಇದು. ಮತ್ತು ಇದು ನೋಡಿ, ಇದು ವೇಲ್ ಇದೆ, ವೇಲ್ ದೀಪ ಅಂತಾರೆ. ಈ ವೇಲ್ ದೀಪ. ಮತ್ತು ನೋಡಿ, ಇದು ಒಂದು ಸ್ಟೆಪ್ ದೀಪ. ಈ ಥರ ಸುಮಾರು ದೀಪ ವೆರೈಟೀಸ್ ಇದೆ. ಎಲ್ಲ ಐಟಮ್ಸ್ ನಾವು ತೋರ್ಸೋಕ್ಕಾಗಲ್ಲ. ಮತ್ತು ನೋಡಿ, ಇದು ಫ್ಲವರ್ ವಾಜಸ್. ಫ್ಲವರ್ ವಾಜಸಲ್ಲಿ ಸುಮಾರು ಡಿಸೈನ್ಸ್ ಇದೆ, ವೆರೈಟೀಸ್ ಇದೆ. ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಇದು ಫ್ಲವರ್ ವಾಜ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ನೋಡಿ ಎನಿಮಲ್ ಕಲರ್ ಕೂಡ ಇರುತ್ತೆ. ಎಲ್ಲ ಜ್ಯೋತಿ ಬ್ರ್ಯಾಂಡ್ ಇರುತ್ತೆ. ಈ ಥರ ಐಟಮ್ಸು ಇರುತ್ತೆ ನಮ್ಮ ಹತ್ರ. ಇದು ನೋಡಿ ಪೀಠ, ಬ್ರಾಸಲ್ಲಿ ನಾವು ಪೀಠ ಕೂಡ ಮಾಡಿದ್ದೀನಿ. ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ ಪೀಠದಲ್ಲಿ. ಈ ಥರ ನೋಡಿ ಬನ್ನಿ. ಇದು ಸಿಂಹಾಸನ. ಈ ಸಿಂಹಾಸನನೂ ಸಿಗುತ್ತೆ. ಸಿಂಹಾಸನ ನೋಡಿ, ಜ್ಯೋತಿ ಬ್ರ್ಯಾಂಡ್ ಸಿಂಹಾಸನ ಅಲ್ಲಿ ಡಿಸೈನ್ಸ್ ಇದೆ. ಈ ಡಿಸೈನ್ಸು ಒಂದು. ಈ ಥರ ಸುಮಾರು ಡಿಸೈನ್ಸ್ಗಳು ಇದೆ ನೋಡಿ. ಇದು ರೌಂಡ್ ಪೀಠ ದೀಪ ಇಡ್ಲಿಕ್ಕೆ ಮತ್ತು ಇದಕ್ಕೆ. ಇದು ನೋಡಿ ಸುಮಾರು ಇದು ಐಟಮ್ಸ್ ಇದೆ. ಈ ಥರ ತುಂಬ ಐಟಮ್ಸ್ ಇದೆ ಮೇಡಮ್ ನೋಡಿ. ಇದರಲ್ಲಿ ಬೇರೆ ಸೈಜಸ್ ಬೇರೆ ಎಲ್ಲ ಐಟಮ್ಸ್ ಅಲ್ಲಿ ನಿಮಗೆ 10 ಸೈಜ್ ಸಿಗುತ್ತೆ ನೋಡಿ. ನಮ್ದು ಸ್ಟಾಕ್ ನೋಡಿ ಎಷ್ಟೊಂದು ಸ್ಟಾಕ್ ಇದೆ. ಇದು ನೋಡಿ ಡಬ್ಬಿ 6 ಪೀಸ್ ಪ್ಯಾಕಿಂಗ್ ಇರುತ್ತೆ. ಒಂದು 100 ಅಲ್ಲ 1000 ಪೀಸ್ ಬೇಕಾದರೆ ನಮ್ಮ ಹತ್ರ ರೆಡಿ ಸಿಗುತ್ತೆ. ಮತ್ತು ಇಷ್ಟೊಂದು ಕ್ವಾಲಿಟಿ, ಇಷ್ಟೊಂದು ವೆರೈಟೀಸ್ ಯಾರ ಹತ್ರನೂ ಸಿಗಲ್ಲ. ನಾವು ಡಿಸ್ಪ್ಲೇ ಇಲ್ಲ ನೋಡಿ. ಪ್ರತಿಯೊಂದು ಐಟಮ್ಸು ಜ್ಯೋತಿ ಬ್ರ್ಯಾಂಡ್ ಇರುತ್ತೆ. ಎಲ್ಲ ಜ್ಯೋತಿ ಬ್ರ್ಯಾಂಡ್ ನೋಡ್ಕೊಂಡು ತೊಗೊಳ್ಳಿ. ನಿಮಗೆ 4 ಸ್ಟೇಟಲ್ಲಿ ಎಲ್ಲಿ ಬೇಕಾದ್ರೆ, ಯಾವ ಊರಲ್ಲಿ ಬೇಕಾದರೂ ಕೇಳಿದರೆ ನಿಮಗೆ ಜ್ಯೋತಿ ಬ್ರ್ಯಾಂಡ್ ಐಟಮ್ ಸಿಗುತ್ತೆ. ನಮ್ಮದು ಮೇಯ್ನ್ ಬ್ರ್ಯಾಂಡ್ ಇರೋದು ನೋಡಿ. ಎಲ್ಲ ಐಟಮ್ ಜ್ಯೋತಿ ಬ್ರ್ಯಾಂಡ್ ಇದೆ. ಈ ಸ್ಟಾಕ್ ನೋಡಿ ಎಷ್ಟೊಂದಿದೆ. ಆ ಕಡೆ ಎಲ್ಲ ನೋಡ್ಕೊಳ್ಳಿ. ಇಷ್ಟೊಂದು ಸ್ಟಾಕ್ ನಿಮ್ಗೆ ಯಾವ ಊರು ಅಂಗಡಿಯಲ್ಲಿ ಸಿಗಲ್ಲ. ಶಿವನ್ ಡಮರುಗ. ಈ ಡಮರುಗ ಜೊತೆಗೆ ನೋಡಿ ಇಷ್ಟೊಂದು ಐಟಮ್ಸ್ ಇದೆ. ಇಷ್ಟು ಐಟಮ್ಸ್ ಎಲ್ಲ ನೋಡಿ. ಈ ದೀಪ ಐಟಮ್ಸು, ಸಣ್ಣ ವಿಗ್ರಹ ಐಟಮ್ಸು. ಇದು ದಾನ ಕೊಡೋದಕ್ಕೆ, ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ರಿಟರ್ನ್ ಗಿಫ್ಟ್ಸ್ಗೆ ಎಷ್ಟೊಂದು ಐಟಮ್ಸ್ ಇದೆ. ಇದು ನೋಡಿ, ಇದು ಕುಂಕುಮ ಸೆಟ್ಟು. ಇದು ಕುಂಕುಮ ಸೆಟ್ 4 ಇರೋದು. ಇದು ಕುಂಕುಮ ಡಬ್ಬಿ. ಈ ಥರ ಡಬ್ಬಿಗಳೆಲ್ಲ ಇರುತ್ತೆ. ಇದು ಊದ್ಗಟ್ಟಿ ಸ್ಟ್ಯಾಂಡ್ ಆಸೆಲ್ಲ ಇದ್ರ ಒಳಗಡೆ ಬರುತ್ತೆ. ಮತ್ತು ಇದು ನೋಡಿ ಬಾಳೆ ಎಲೆ ತಟ್ಟೆ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇಂಥ ಐಟಮ್ಸು ಇದೆಲ್ಲ ದಾನ ಕೊಡಲಿಕ್ಕೆ, ಅಧಿಕ ಮಾಸಕ್ಕೆ, ಮತ್ತು ಇದು ವಿಭೂತಿ ಇಡಲಿಕ್ಕೆ, ಇದು ಸಾಲಿಗ್ರಾಮ ಇಡಲಿಕ್ಕೆ ಇಂಥ ಡಬ್ಬಿಗಳು ತುಂಬ ಇರುತ್ತೆ. ಇದು ನೋಡಿ ಸಾಲಿಗ್ರಾಮ ಇಡಲಿಕ್ಕೆ ಡಬ್ಬಿಸು. ಇದು ನೋಡಿ ತುಳಸಿ ಕಟ್ಟ. ಇದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಎಷ್ಟೊಂದು ಐಟಮ್ಸ್ ಇದೆ. ಐಟಮ್ಸ್ ಆದರೆ ನಮ್ಮ ಹತ್ರ 4000+ ಕಲೆಕ್ಷನ್ ಇದೆ. ನೀವು ನೋಡ್ತಾ ಇದ್ದರೆ ಒಂದು ದಿವಸ ಬೇಕು ಪೂರ್ತಿ. ಆ ಥರ ಇರುತ್ತೆ ಐಟಮ್ಸು. ಹೌದು, ಎಲ್ಲ ರಿಟರ್ನ್ ಗಿಫ್ಟ್ಸು, ವೆಡ್ಡಿಂಗ್ ಗಿಫ್ಟ್ಸು, ಉಪನಯನ ಸಂಸ್ಕಾರಕ್ಕೆ ತುಂಬ ಐಟಮ್ಸ್ ಇರುತ್ತೆ. ಮತ್ತು ಇದು ಬ್ರಹ್ಮ ಕಳಸಗೆ ಎಲ್ಲ ಐಟಮ್ಸ್ ಇರುತ್ತೆ. ದೇವ್ರ ಐಟಮ್ಸ್ ಎಲ್ಲ ಜಾಸ್ತಿ ಇರುತ್ತೆ ನಮ್ಮ ಹತ್ರ. ಐಟಮ್ಸ್ ಇದೆ. ನಾನು ಸ್ಪೆಷಲ್ ದೀಪ ಎಲ್ಲ ತೋರಿಸ್ತೀನಿ ನಿಮಗೆ. ಸ್ಪೆಷಲಿಸ್ಟ್ ಏನಿದೆ ಈ ದೀಪದಲ್ಲಿ ಅಂದರೆ ನೋಡಿ, ಇದು ಅಷ್ಟಲಕ್ಷ್ಮಿ ದೀಪ. ಇದು ಒರಿಜಿನಲ್ ಅಷ್ಟಲಕ್ಷ್ಮಿ ದೀಪ. ಇದಕ್ಕೆ ಇದು ಇರುತ್ತಲ್ಲ, ಇದೆಲ್ಲ ವಾಸ್ತು ಪ್ರಕಾರ ಇರುತ್ತೆ. ಅದನ್ನು ಒರಿಜಿನಲ್ ಅಷ್ಟಲಕ್ಷ್ಮಿ ದೀಪ ಅಂತಾರೆ. ಇದು ಅಷ್ಟಲಕ್ಷ್ಮಿ ದೀಪ. ಇದರಲ್ಲಿ ತುಂಬ ಸೈಜಸ್ ಇರುತ್ತೆ. ಇದು ಗಜಲಕ್ಷ್ಮಿ ದೀಪ.
ಇದು ಗಜಲಕ್ಷ್ಮಿ ದೀಪ, ಇಲ್ಲಿ ಗಜಲಕ್ಷ್ಮಿ ಇದೆ. ಇದು ಅಷ್ಟಲಕ್ಷ್ಮಿ ದೀಪ ಸ್ಪೆಷಲು ಹೆವಿ, ತುಂಬ ದೊಡ್ಡದು ಅಷ್ಟಲಕ್ಷ್ಮಿ ದೀಪ. ಈ ಅಷ್ಟಲಕ್ಷ್ಮಿ ಮತ್ತು ಕಾಮಾಕ್ಷಿ ದೀಪದಲ್ಲಿ ಎಷ್ಟೊಂದು ಸೈಜ್ ಇದೆ ಮತ್ತು ಎಷ್ಟು ಕ್ವಾಲಿಟಿ ಇದೆ. ಈ ಕ್ವಾಲಿಟಿ ನಿಮಗೆ ಯಾರ ಹತ್ರ ಸಿಗಲ್ಲ, ಅಂಥ ಕ್ವಾಲಿಟಿ ನಾವು ಡೆವಲಪ್ ಮಾಡಿಸ್ತೀವಿ. ಮತ್ತು ಇದು ನೋಡಿ, ಇದು ಒಂದು ದೀಪ, ಲಕ್ಷ್ಮಿ ದೀಪ, ತುಂಬ ಚೆನ್ನಾಗಿರುತ್ತೆ. ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ. ಇದು ಲಕ್ಷ್ಮಿ ಇದೆ, ಇದರಲ್ಲಿ ಸಂಸ್ಕರ ಮತ್ತು ನಾಮ ಅದು ಎಲ್ಲ ಸಿಗುತ್ತೆ. ಮತ್ತು ಇದು ನೋಡಿ, ಇದು ಚೈನ್ ದೀಪ, ಇಲ್ಲಿ ಚೈನ್ ಹಾಕ್ತಾರೆ ಮತ್ತು ದೇವ್ರ ಬಾಗಿಲಿಗೆ ಹಾಕೋದಕ್ಕೆ ಚೈನ್ ದೀಪ ಅಂತಾರೆ. ಈ ಥರ ದೀಪ ಎಲ್ಲ ಇರುತ್ತೆ. ಇದು 5 ದೀಪ ಇರುತ್ತೆ. ಇದು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಮತ್ತು ನೋಡಿ, ಇದು ಗಜಲಕ್ಷ್ಮಿ ದೀಪ, ವಾಲ್ ಹ್ಯಾಂಗಿಂಗ್ ಮಾಡೋದಕ್ಕೆ ಗಜಲಕ್ಷ್ಮಿ ದೀಪ. ಇದು ಸಿಂಗಲ್ ವಿಕ್ಸ್ ದೀಪ, ಇದು ಚೈನ್ಗೆ ಸಿಂಗಲ್ ಬತ್ತಿ ಹಾಕೋದಕ್ಕೆ ಚೈನ್ ದೀಪ. ಈ ಚೈನ್ ದೀಪದಲ್ಲಿ ಸುಮಾರು ವೆರೈಟಿ, ಸುಮಾರು ಡಿಸೈನ್ಸ್ ಇರುತ್ತೆ. ನೋಡಿ ಈ ಥರ ಡಿಸೈನ್ಸ್ ಇರುತ್ತೆ. ಮತ್ತು ಇದೆಲ್ಲ ಕೇರಳ ದೀಪ. ಈ ದೀಪದಲ್ಲಿ ನಿಮಗೆ ಈ ಸೈಜಿಂದ 5 ಫೀಟ್ to 6 ಫೀಟ್ವರೆಗೂ ನಿಮಗೆ ಎಲ್ಲ ರೆಡಿ ಸಿಗುತ್ತೆ. ಇದು ಗಿಫ್ಟ್ ಕೊಡೋದಕ್ಕೆ ಬೌಲ್ಸು, ರಿಟರ್ನ್ ಗಿಫ್ಟ್ಸ್ಗೆ, ರಿಟರ್ನ್ ವೆಡ್ಡಿಂಗ್ ಗಿಫ್ಟ್ಸ್ಗೆ ಈ ಥರ ಬೌಲ್ಸ್ ಇರುತ್ತೆ. ಎಲ್ಲ ಸೈಜ್ ಸಿಗುತ್ತೆ ನಿಮಗೆ, ಸಣ್ಣದು ದೊಡ್ಡದು ಎಲ್ಲ ವೆರೈಟೀಸ್ ಸಿಗುತ್ತೆ. ಈ ಬೌಲ್ಸಲ್ಲಿ ನಿಮಗೆ ಸುಮಾರು ತುಂಬ ಡಿಸೈನ್ಸ್ ಸಿಗುತ್ತೆ. ಇದು ನೋಡಿ, ಇದು ಪ್ರಸಾದ ಹಾಕೋದಕ್ಕೆ ಬದಂ ಪ್ಯಾಲ ಅಂತಾರೆ. ಇದು ದೇವಸ್ಥಾನದಲ್ಲಿ ಇದು ಪ್ರಸಾದ ಪಂಚಾಮೃತ ಕೊಡೋದಕ್ಕೆ ಇಂಥ ತುಂಬ ಡಿಸೈನ್ಸ್ ಇರುತ್ತೆ. ಇದು ನೋಡಿ, ಇದು ಕುಂಕುಮ ಸೆಟ್ಟು, ಸಣ್ಣದು ಕುಂಕುಮ ಬೌಲು. ಈ ಥರ ಸುಮಾರು ಐಟಮ್ಸ್ ಇರುತ್ತೆ. ಇದು ಗಿಫ್ಟ್ ಕೊಡೋದಕ್ಕೆ ಕಮಲಾ ಬೌಲು, ಇದಕ್ಕೆ ಕಮಲಾ ಬೌಲ್ ಅಂತಾರೆ. ಇದು ಕಮಲಾ ಬೌಲ್ ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್, ವೆಡ್ಡಿಂಗ್ ಗಿಫ್ಟ್ಸ್ಗೆ ಕಮಲಾ ಬೌಲ್ ಅಂತಾರೆ. ಇದರಲ್ಲಿ ತುಂಬ ಸೈಜಸ್ ಇರುತ್ತೆ. ಮತ್ತು ಇದು ನೋಡಿ, ಇದು ಒಂದು ಸಣ್ಣ ಬೌಲು. ಈ ಬೌಲ್ಸಲ್ಲಿ ಸುಮಾರು ವೆರೈಟಿ ಇದೆ. ಈ ಬೌಲ್ಸಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ನೋಡಿ ಡಿಸೈನ್ಸ್ ನೋಡಿ, ಈ ಥರ ಡಿಸೈನ್ಸು ಸುಮಾರಾಗಿ ಇರುತ್ತೆ. ಈ ಕಮಲ್ ಬೌಲು, ಇದು ಬೌಲ್ಸು, ಇದು ಬೌಲ್ಸಲ್ಲಿ ನೋಡಿ, ಇದು ಈ ಫ್ರೂಟ್ ಬಾಲ್ಸು, ಇದರಲ್ಲಿ ತುಂಬ ಸೈಜಸ್ ಇರುತ್ತೆ. ಈ ಫ್ರೂಟ್ ಬಾಲ್ಸು ಇದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಇದು ಕಟ್ ಫ್ರೂಟ್ ಬಾಲು, ಇದು ಫ್ರೂಟ್ ಬಾಲ್ಸು. ಈ ಬಾಲ್ಸಲ್ಲಿ ವೆರೈಟೀಸ್ ಇದೆ. ಮತ್ತು ಈ ಕಡೆ ನೋಡಿ ಸರ್, ಇದು ಎಲ್ಲ ಸಣ್ಣ ದೀಪದಲ್ಲಿ ಎಷ್ಟು ವೆರೈಟಿ ಇದೆ ನೋಡಿ. ಇದು ಸ್ವಾಸ್ತಿಕು, ದೇವ್ರ ಬಾಗಿಲಿಗೆ ಹಾಕ್ಬೋದು ಮತ್ತು ಮನೆಯಲ್ಲಿ ಹಾಕ್ಬೋದು. ಇದು ಹಾಕಿದರೆ ತುಂಬ ಪವಿತ್ರ ಅಂತ ಮತ್ತು ಶುಭ ಇರುತ್ತಂತೆ. ಈ ಸ್ವಾಸ್ತಿಕು ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಸ್ವಾಸ್ತಿಕ್ಗೆ ಜಾಸ್ತಿ ಬೆಲೆ ಕೊಡೋದು. ಇದು ಸ್ವಾಸ್ತಿಕು. ಈ ಸ್ವಾಸ್ತಿಕ್ ತುಂಬ ಚೆನ್ನಾಗಿರುತ್ತೆ. ಈ ಸ್ವಾಸ್ತಿಕ್ ಜೊತೆಗೆ ನೀವು ಓಮು ಮನೆಯಲ್ಲಿ ಹಾಕಿದರೆ ನೋಡಿ, ಇಂಥ ಓಮು ಹಾಕ್ಬೋದು ನೀವು. ಇದು ವಾಸ್ತುಗೆ ಪಾಸಿಟಿವ್ ಎನರ್ಜಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಹಾಕಿದರೆ ಒಂದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇರೋದಿಲ್ಲ ಅಂಥ ಐಟಮ್ಸು. ಇದು ನೋಡಿ, ಕ್ರಾಸು, ಜೀಸಸ್ ಪ್ರಕಾರ ಐಟಮ್ಸ್ ಇದೆ. ಇದು ನೋಡಿ, ಇದು ಪರ ಅಂತಾರೆ. ಈ ಪರಾದಲ್ಲಿ ಎಲ್ಲ ಸೈಜ್ ಸಿಗುತ್ತೆ ನಿಮಗೆ. ತುಂಬ ಐಟಮ್ಸ್ ಇದೆ ಈ ಪರಾದಲ್ಲಿ. ಮತ್ತು ಇದು ನೋಡಿ, ಇದು ಕ್ಯಾಂಡಲ್ ಸ್ಟ್ಯಾಂಡು. ಈ ಸಣ್ಣ ದೀಪ ನೋಡಿ, ಇದರಲ್ಲಿ 4-5 ಸೈಜ್ ಬರುತ್ತೆ ಒಂದೊಂದಲ್ಲಿ. ಇದು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ಯಾವುದು ಬಜೆಟ್ 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿದಲ್ಲಿ ಇದ್ದರೆ ಇಂಥ ದೀಪ ಎಲ್ಲ ಕೊಡ್ಬೋದು. ಈ ದೀಪ ರಿಟರ್ನ್ ಗಿಫ್ಟ್ಸ್, ವೆಡ್ಡಿಂಗ್ ಗಿಫ್ಟ್ಸ್ಗೆ ಕೊಟ್ಟರೆ ಒಂದು ಬೆಲೆ ಇರುತ್ತೆ. ಅವರು ದೇವ್ರ ಮುಂದೆ ಇಟ್ಬಿಟ್ಟು ಇದು ಮಾಡ್ತಾರೆ. ಯಾಕಂದರೆ ಇದು ಹಾಳಾಗಲ್ಲ, ಏನಾಗಲ್ಲ. ಮತ್ತು ಇದು ರೀಸೇಲ್ ಮಾಡಿದರೆ, ಅವರು 1 ವರ್ಷ ಬಿಟ್ಟು ಮಾಡಿದರೆ ಸೇಮ್ ವ್ಯಾಲ್ಯೂ ಅವ್ರಿಗೆ ವಾಪಸ್ ಬಂದುಬಿಡುತ್ತೆ. ಈಗ ಬೇರೆ ಪ್ಲಾಸ್ಟಿಕ್ ಐಟಮು ಏನಾದರೂ ರಿಟರ್ನ್ ಗಿಫ್ಟ್ಸ್ ಕೊಟ್ಟರೆ ಅದು ವೇಸ್ಟು. ಇದು ನೋಡಿ, ಎಷ್ಟು ದೀಪ ಇದೆ, ದೀಪದಲ್ಲಿ ಎಷ್ಟು ಡಿಸೈನ್ಸ್ ಇರುತ್ತೆ. ಇದು ಕುಬೇರ ದೀಪ. ಇದು ನೋಡಿ, ಇದು ಸಂಸಕ್ರ. ಇದು ಇಷ್ಟೊಂದು ಐಟಮ್ ಇರುತ್ತೆ ಅಂತ ಹೇಳ್ತೀರಾ? ಎಷ್ಟು ಮಾಡಲ್ಸ್ ಇದೆ ಸರ್ ಟೋಟಲ್? ಸರ್ 4000+ ವೆರೈಟೀಸ್ ಇರುತ್ತೆ ಸರ್ ನಮ್ಮಲ್ಲಿ. 4000+ ವೆರೈಟೀಸ್ ಇರುತ್ತೆ ನೋಡಿ. ಇಂಥ ದೀಪದಲ್ಲಿ ಇದು ನೋಡಿ, ಎಲ್ಲ ಐಟಮ್ಸ್ ನಾವು ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಮ್ಮದೆಲ್ಲ ಪ್ಯಾಕಿಂಗ್ ಇರುತ್ತೆ. ಇದು ಬರೀ ಒಂದೊಂದು ಪೀಸ್ ಸ್ಯಾಂಪಲ್ಗೆ ನಾವು ಇಟ್ಟಿದ್ದೀನಿ. ಬಟ್ ನಮ್ಮದು ಕ್ವಾಂಟಿಟಿ ನೀವು ನೋಡ್ತಾ ಇರಬೇಕು. ನಮ್ಮ ಗೋಡೌನಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಇದು ನೀವು ನೋಡ್ತಾ ಇರಬೇಕು. ಎಷ್ಟಿದೆ ನಮ್ಮ ಹತ್ರ ಹೋಲ್ಸೇಲ್ ಆಗಿ ಕ್ವಾಂಟಿಟಿ ಸಿಗುತ್ತೆ. ಫ್ಲೋರಲ್ಲಿ ಎಲ್ಲ ಪ್ಲೇಟ್ ವೆರೈಟೀಸ್ ಇರುತ್ತೆ. ನಾವು ಪ್ಲೇಟಲ್ಲಿ ಒಂದೊಂದು ಡಿಸೈನ್ಸ್ ನೋಡಿ, ಈ ಡಿಸೈನ್ಸು ಇದರಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ನೋಡಿ. ಈ ಡಿಸೈನ್ಸು ನಿಮಗೆ 1000 ಪೀಸ್ ಬೇಕಾದರೂ ಒಂದು ಸಲ ರೆಡಿ ಸಿಗುತ್ತೆ. ಇದು ಪರಾತ ನೋಡಿ, ಈ ಡಿಸೈನ್ಸಲ್ಲಿ ತುಂಬ ವೆರೈಟೀಸ್ ಇದೆ ಪರಾತ. ಇದು ನೋಡಿ, ಈ ಪ್ಲೇಟ್ಸು. ಮತ್ತು ಮೇಯ್ನ್ ನೀವು ಕ್ವಾಂಟಿಟಿ ನೋಡಿ, ನಮ್ಮಲ್ಲಿ ಎಷ್ಟೊಂದು ಬಲ್ಕಾಗಿ ಕ್ವಾಂಟಿಟಿ ಸಿಗುತ್ತೆ. ನಮ್ಮದು ನೋಡಿ, ಈ ಥರ ಪ್ಲೇಟು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಈ ಥರ ಪ್ಲೇಟು ವೆರೈಟಿ. ಇದು ಕಂಚು ತಟ್ಟೆ, ಇಂಥ ತುಂಬ ಐಟಮ್ಸ್ ಇದೆ ನಮ್ಮ ಹತ್ರ ನೋಡಿ. ಇದು ಫ್ಯಾನ್ಸಿ ಪ್ಲೇಟು. ಆ ಪ್ಲೇಟಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ, ಎಷ್ಟೊಂದು ಕ್ವಾಲಿಟಿ ಇದೆ ನೋಡಿ. ಬನ್ನಿ, ಇದು ನೋಡಿ, ಈ ಫ್ಯಾನ್ಸಿ ಪ್ಲೇಟು, ಈ ಪ್ಲೇಟು. ಮತ್ತು ಇದು ನೋಡಿ, ಇದು ಹರಿವಾಣ, ಕಾಪರ್ ಹರಿವಾಣಲ್ಲಿ ನಿಮಗೆ ಎಷ್ಟು ವೆರೈಟೀಸ್ ಬೇಕಾದರೂ ಸಿಗುತ್ತೆ. ಒಂದು 1000 ಪೀಸ್ ಬೇಕಾದರೂ ರೆಡಿ ಸಿಗುತ್ತೆ. ಇದು ನೋಡಿ, ಈ ಥರ ಪ್ಲೇಟ್ಸು. ಮತ್ತು ನೋಡಿ ಸರ್, ಇದು ಮೇಯ್ನ್ ಇರೋದು ನಮ್ಮದು ಜ್ಯೋತಿ ಬ್ರ್ಯಾಂಡ್ ತೊಗೊಂಡ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಇದು ನೋಡಿ, ಪ್ಲೇಟಲ್ಲಿ ನಮ್ಮಲ್ಲಿ ಎಲ್ಲ ಎಷ್ಟೊಂದು ಡಿಸೈನ್ಸ್ ಇರುತ್ತೆ. 2 ಕಡೆ ನೋಡ್ತಾ ಬನ್ನಿ, ನಾವು ತೋರಿಸ್ತಾ ಇರ್ತೀವಿ. ಎಲ್ಲ ಒಂದೊಂದು ಐಟಮ್ ತೋರ್ಸೋಕ್ಕಾಗಲ್ಲ. ಇದು ನೋಡಿ, ಇದು ಓಮ್ ಪ್ಲೇಟು, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಪ್ಲೇಟು ಕಂಚನ್ ತನಗೆ. ಮತ್ತು ಸರ್ ನೋಡಿ, ಇದು ತಟ್ಟೆ ಪ್ಲೇಟು.
ಇದು ಮದುವೆ ಕೊಡೋದಕ್ಕೆ ಮತ್ತು ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಂಥ ಪ್ಲೇಟ್ಸು ನಿಮಗೆ ಎಲ್ಲೂ ಆ್ಯಂಟಿಕ್ ಪೀಸು ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲೂ ಸಿಗೋಲ್ಲ ನಿಮಗೆ. ಈ ಥರ ವೆರೈಟೀಸ್ ನಮ್ಮ ಹತ್ರ ಸಿಗುತ್ತೆ, ನಾವೆಲ್ಲ ರೆಡಿ ಮಾಡಿಸ್ತೀವಿ. ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮಗೆ ಎಷ್ಟೊಂದು ವೆರೈಟಿ, ನಿಮಗೆ ಎಷ್ಟೊಂದು ಕ್ವಾಲಿಟಿ ಸಿಗುತ್ತೆ, ಎಷ್ಟೊಂದು ಕ್ವಾಂಟಿಟಿ ಸಿಗುತ್ತೆ. ಇದು ನೋಡಿ, ಇದು ಟ್ರೇ, ಇದು ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಎಷ್ಟು ಕ್ವಾಂಟಿಟಿ ಇದೆ ನೋಡಿ. ಈ ಕ್ವಾಲಿಟಿ ನಿಮಗೆ ಎಲ್ಲೂ ಸಿಗೋಲ್ಲ. ಈ ಟ್ರೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಈ ಥರ ಬನ್ನಿ, ಮತ್ತು ಕ್ವಾಂಟಿಟಿ ನೋಡಿ. ನೀವು ಈ ಕಡೆ ಬನ್ನಿ, ಸ್ವಲ್ಪ ಒಳಗಡೆ ಬಂದುಬಿಡಿ ಸರ್. ನಾವು ತಟ್ಟೆ ವೆರೈಟೀಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ತಟ್ಟೆ ವೆರೈಟೀಸ್ ತೋರಿಸಿದ್ರೆ ಸುಮಾರು 400 ವೆರೈಟೀಸ್ ಇದೆ. ಈ ಡಿಸೈನ್ಸ್ ಇದೆ, 400+ ಡಿಸೈನ್ಸ್ ಇದೆ. ನಿಮಗೆ ಕಸ್ಟಮರ್ಗೆ 100 ರೂಪಾಯಲ್ಲಿ ರಿಟರ್ನ್ ಗಿಫ್ಟ್ ಬೇಕಾದರೂ ಸಿಗುತ್ತೆ. ಅದೇ ಐಟಮ್ಸಲ್ಲಿ ನಿಮಗೆ 500 ರೂಪಾಯಿದಲ್ಲಿ ಸಿಗುತ್ತೆ, ಅದೇ ಡಿಸೈನ್ಸಲ್ಲಿ. ಆ ಥರ ನಾವು ಇಟ್ಟಿದ್ದೀನಿ ನೋಡಿ. ಈ ಥರ ಡಿಸೈನ್ಸು ಎಲ್ಲೂ ನಿಮಗೆ ಎಷ್ಟೊಂದು ಕ್ವಾಂಟಿಟಿ ಸಿಗೋಲ್ಲ. ಈ ಡಿಸೈನ್ಸ್ ನೋಡಿ, ಇಷ್ಟು ತಟ್ಟೆ ನೋಡಿ, ಇಷ್ಟೊಂದು ಕ್ವಾಂಟಿಟಿ ನಿಮಗೆ ಯಾರ ಹತ್ರ ಸಿಗೋಲ್ಲ. ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು, ನಮ್ಮ ರೇಟ್ಗೆ ಯಾರು ಕೊಡೋದಿಲ್ಲ. ಯಾಕಂದರೆ ನಾವೇ ಮಾಡೋರು, ನಮ್ಮ ರೇಟ್ಗೆ ಯಾರು ಕೊಡೋದು ಸಾಧ್ಯನೇ ಇಲ್ಲ. ಎಲ್ಲರೂ ಡೀಟೇಲ್ ಅವರು ಎಲ್ಲರೂ ನಮ್ಮ ಹತ್ರ ತೊಗೊಂಡೋಗಿ ಮಾಡ್ತಾರೆ. ಮತ್ತು ಆನ್ಲೈನ್ ಮಾಡೋರು ತುಂಬ ಜನ ನಮ್ಮ ಹತ್ರ ತೊಗೊಂಡೋಗಿ ಆನ್ಲೈನ್ ಮಾಡ್ತಾರೆ, ಅವ್ರ ವ್ಯಾಪಾರ. ಬಟ್ ನಾವು ಕಸ್ಟಮರ್ಗೆ ಸರ್ವಿಸ್ ಕೊಡೋದು, ನಮ್ಮ ಅಂಗಡಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಹೋಲ್ಸೇಲ್ ರೇಟಲ್ಲಿ ಡೀಟೇಲ್ ಕೊಡ್ತೀವಿ. ಮತ್ತು ಒಂದು ಸ್ಕೀಮ್ ಕೂಡ ಹೇಳಿದ್ದೀನಿ, ಈ ಡಿಸೆಂಬರ್ 25 ಜನವರಿವರೆಗೂ 10% ಡಿಸ್ಕೌಂಟ್ ಇರುತ್ತೆ. ಯಾರು ಬೇಕಾದರೆ 10 ಜನವರಿ ಮುಂಚೆ ಬಂದರೆ ಅವ್ರಿಗೆ 10% ಡಿಸ್ಕೌಂಟ್ ಸಿಗುತ್ತೆ. ರಿಟರ್ನ್ ಗಿಫ್ಟ್ಸ್ ಐಟಮ್ ಇರಲಿ, ವೆಡ್ಡಿಂಗ್ ಗಿಫ್ಟ್ಸ್ ಇರಲಿ, ಯಾವುದೇ ಐಟಮ್ಸ್ ಬೇಕಾದರೆ ಬನ್ನಿ ತೊಗೊಳ್ಳಿ. ದೀಪ ಐಟಮ್ಸು ಯಾವುದು ಬೇಕಾದರೆ ತೊಗೊಳ್ಳಿ. ಈ ಥರ ತುಂಬ ಐಟಮ್ಸ್ ಇದೆ, ಬನ್ನಿ. ಇದು ನೋಡಿ, ಇದು ನೋಡಿ, ಇದು ಸಿಂಗಿಂಗ್ ಬೌಲ್ ಅಂತಾರೆ ಇದನ್ನ. ನೀವು ಸೌಂಡ್ ನೋಡಿ, ಇದು ಪ್ಯೂರ್ ಕಂಚ್ ಐಟಮು. ಸೌಂಡ್ ನೋಡಿ, ಮೆಡಿಟೇಷನ್ಗೆ ತುಂಬ ಒಳ್ಳೇದು ಇದು. ಹಾಂ, ಸೈಜಸ್ಸು ಬರುತ್ತೆ. ನೀವು ಯಾವ ಸೈಜ್ ಕೇಳ್ತೀರಾ ಆ ಸೈಜಲ್ಲಿ ಸಿಗುತ್ತೆ. ಇದು ವಿತ್ ಸ್ಟಿಕ್ ಬರುತ್ತೆ, ವುಡನ್ ಸ್ಟಿಕ್ಕು. ನಮ್ಮ ಹತ್ರ ನೀವು ದೀಪಗಳು ನೋಡ್ಬೋದು, ಎಷ್ಟು ವೆರೈಟೀಸ್ ಆಫ್ ದೀಪ ಇದೆ. ದೀಪದಲ್ಲಿ ನಿಮಗೆ ಆಲ್ಮೋಸ್ಟ್ 20 to 30+ ವೆರೈಟೀಸ್ ಸಿಗುತ್ತೆ ದೀಪದಲ್ಲಿ. ಎಲ್ಲ ದೀಪ ನೋಡ್ಬೋದು. ಮತ್ತು ಟೆಂಪಲ್ಗೋಸ್ಕರ ನೀವು ಕಲಶ ನೋಡ್ಬೋದು. ಬ್ರಾಸಲ್ಲಿ, ಕಾಪರಲ್ಲಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಸಿಗುತ್ತೆ. ಎಲ್ಲ ಮಿರರ್ ಪಾಲಿಶಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಚಿಕ್ಕ ದೀಪ ನೋಡ್ಬೋದು ನೀವು. ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೆ, ಟೆಂಪಲ್ ಪರ್ಪಸ್ಗೆ, ಪೂಜೆ ಪರ್ಪಸ್ಗೆ ಇದೆಲ್ಲ ನೀವು ಯೂಸ್ ಮಾಡ್ಬೋದು. ಆ್ಯಸ್ ಯು ಕ್ಯಾನ್ ಸಿ, ಇದು ಜಾಗಂಟೆ ಹೇಳ್ತಾರೆ ಇದನ್ನ ಜಾಗಂಟೆ ಹೇಳ್ತಾರೆ. ಟೆಂಪಲಲ್ಲಿ ಜಾಗಂಟೆ ನೋಡಿ, ಇದರಲ್ಲಿ ಕೂಡ ಸೈಜಸ್ ಸಿಗುತ್ತೆ. ಓಂ ಅಂತ ಸೌಂಡ್ ಬರುತ್ತೆ. ಇದು ಪ್ಯೂರ್ ಕಂಚ್ ಐಟಮು. ಇದೇ ತರ ನಿಮಗೆ ಬ್ರಾಸಲ್ಲಿ ಬೇಕಂದ್ರೆ ಬ್ರಾಸಲ್ಲೂ ಬರುತ್ತೆ. ಹೌದು, ಕೊರಿಯರ್ ಸರ್ವಿಸು, ಆನ್ಲೈನ್ ಸರ್ವಿಸ್, ವಾಟ್ಸಪ್ ಸರ್ವಿಸ್ ಯಾವುದು ಇಲ್ಲ. ಇದು ನೋಡಿ, ಪ್ಯೂರ್ ಕಂಚಿನ ಬೆಲ್ಲು, ಪ್ಯೂರ್ ಕಂಚು. ಸೌಂಡ್ ನೋಡಿ ನೀವು. ಪ್ಯೂರ್ ಕಂಚು. ಇದ್ರ ಮೇಲೆ ನೀವು ಡೀಟೇಲಿಂಗ್ ನೋಡ್ಬೋದು, ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಡೀಟೇಲಿಂಗ್ ನೋಡಿ, ಇದು ಗರುಡ ಆಂಜನೇಯ, ಇದು ನಂದಿ ನೋಡಿ. ಡೀಟೇಲಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಈ ಟೈಪಲ್ಲಿ ಬರೀ ಒಂದೇ ಸೈಜ್ ಇರೋದು ಮೇಡಮ್. ಹೌದು. ಸರ್, ಈಗ ನೀವು ಬಂದಿರೋದು ನಮ್ಮ ಗೋಡೌನಲ್ಲಿ ಏನು ಐಟಮ್ಸ್ ಇದೆ ಅಂದರೆ ಗಂಟೆ ಇದೆ. 100 ಗ್ರಾಮ್ಸಿಂದ 100 ಗ್ರಾಮ್ಸ್ ಟು 100 kgs ವರೆಗೂ ನಿಮಗೆ ಗಂಟೆ ಸಿಗುತ್ತೆ. ಇದ್ರದ್ದು ಸೌಂಡ್ ನೀವು ನೋಡ್ಬೋದು. 100 ಗ್ರಾಮ್ಸ್ ಅಂದರೆ ಏನು ಸೌಂಡ್ ಬರುತ್ತೆ, ಸೌಂಡು. ಮತ್ತೆ 10 kgs ಗಂಟೆ ತೋರಿಸ್ತೀನಿ. ಇದು ನೋಡಿ, 10 kg ಗಂಟೆ. ಇದ್ರದ್ದು ಸೌಂಡ್ ನೋಡಿ. ಪ್ಯೂರಿಟಿ ಮತ್ತೆ ಎಕೋ ಬರುತ್ತೆ ನಿಮಗೆ. ಇದು 5 kg ಗಂಟೆ ನೋಡಿ. ಇದೇ ತರ ನಿಮಗೆ ಒಂದು 25 kgs ಗಂಟೆ ತೋರಿಸ್ತೀನಿ. ಅದ್ರದ್ದು ನೀವು ಸೌಂಡ್ ನೋಡಿ. ಇದು ಪ್ರೀಮಿಯಂ ಗಂಟೆ, ಪ್ರೀಮಿಯಂ ರೇಂಜಲ್ಲಿ. ನೀವು ಸೌಂಡ್ ನೋಡ್ಬೋದು, ಯಾವ ತರ ಸೌಂಡ್ ಇದೆ, ಎಕೋ ಇದೆ. ಗಂಟೆಗಳಲ್ಲಿ ಎಷ್ಟು ಕೆಜಿಯಿಂದ ಅಂದ್ರೆ ಪ್ರಾರಂಭ? ಸರ್, ಗಂಟೆ ನಿಮ್ಗೆ 100 ಗ್ರಾಮ್ಸ್, 10 ಗ್ರಾಮ್ಸ್ದು ಚಿಕ್ಕದು ಡೋರ್ ಬೆಲ್ಸ್ ಬರುತ್ತೆ. 100 ಗ್ರಾಮ್ಸ್ ಇಂದ ಟೆಂಪಲ್ ಅಲ್ಲಿ ಯೂಸ್ ಮಾಡೋದಕ್ಕೆ 100 ಗ್ರಾಮ್ಸ್ ಇಂದ 100 kgs ವರೆಗೂ ಇದೆ. 150 kg ಕೂಡ ನಾವು ಆರ್ಡರ್ ತಗೊಂಡು ಮಾಡಿಸಿ ಕೊಟ್ಟಿದ್ದೀವಿ. 200 kg ಸಿಗುತ್ತೆ. ನೀವು ಯಾವ ಪ್ರಕಾರ ಆರ್ಡರ್ ಕೊಡ್ತೀರಾ ಆ ಪ್ರಕಾರ ನಾವು ನಿಮ್ಗೆ ಮಾಡಿ ಕೊಡ್ತೀವಿ. ಈಗ ನಮ್ಮ ಗೋಡೌನ್ ಅಲ್ಲಿ ನಾನು ನಿಮ್ಗೆ ಉರ್ಲಿ ವೆರೈಟೀಸ್ ತೋರಿಸ್ತೀನಿ, ಮತ್ತೆ ಪ್ರೀಮಿಯಂ ಗಿಫ್ಟ್ ರೇಂಜ್ ಅಲ್ಲಿ ತೋರಿಸ್ತೀನಿ. ಪ್ರೀಮಿಯಂ ಗಿಫ್ಟ್ ರೇಂಜ್ ಅಂದ್ರೆ ಏನು? ಇದು ಉರ್ಲಿ ನೋಡಿ. ಇದ್ರ ಮೇಲೆ ಎಷ್ಟು ಸೂಪರ್ ನಕಾಶಿ ಕೊಟ್ಟಿದ್ದಾರೆ, ಮಿರರ್ ಪಾಲಿಶ್ ನಕಾಶಿ. ಇದೆಲ್ಲ ಹ್ಯಾಂಡ್ ಕಾರ್ವಿಂಗ್ ಐಟಮ್ ಇದೆ. ಎಲಿಫೆಂಟ್ ಟ್ರಂಕು. ಇದರಲ್ಲಿ ಯಾವುದು ವೆಲ್ಡಿಂಗ್ ಸ್ಪಾಟ್ ಕಾಣಿಸೋದಿಲ್ಲ ನಿಮ್ಗೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಈ ಎಲಿಫೆಂಟ್ ಟ್ರಕ್ ಹಿಂದೆ
ಬರೀ ವೆಯ್ಟ್ ಇನ್ಕ್ರೀಸ್ ಮಾಡೋದಕ್ಕೆ ಅವರು ಸೀಸಾ ಐರನ್ ಕಬ್ಬಣ ಎಲ್ಲ ಹಾಕ್ತಾರೆ. ನಮ್ದ್ರಲ್ಲಿ ಆ ಥರ ಯಾವುದು ಇಲ್ಲ. ನೀವು ನೋಡ್ಬೋದು ಎಷ್ಟು ವೆಯ್ಟ್ಲೆಸ್ ಇದೆ ಇದು. ಇದು ಗಿಫ್ಟಿಂಗ್ಗೆ ಹೋಗುತ್ತೆ. ಇದು ನೋಡಿ, ಇದನ್ನ ಲೋಟಸ್ ಬೌಲ್ ಅಂತ ಹೇಳ್ತಾರೆ, ಹ್ಯಾಮರ್ಡ್ ಲೋಟಸ್ ಬೌಲ್. ಇದನ್ನು ಗಿಫ್ಟಿಂಗ್ಗೆ. ಇದರಲ್ಲಿ ಸೈಜಸ್ ಬರುತ್ತೆ 10+ ಸೈಜಸ್ ಇದೆ ಇದರಲ್ಲಿ. ಇದು ನೋಡಿ, ಇದು ಹ್ಯಾಂಡಲ್ ಇರೋದು ವಿತ್ ಲೆಗ್ ಆ್ಯಂಡ್ ಹ್ಯಾಂಡಲ್. ಉರ್ಲಿ ಹೂವು ಹಾಕೋದಕ್ಕೆ, ಗಿಫ್ಟಿಂಗ್ ಕೊಡೋದಕ್ಕೆ, ಪೂಜೆ ಪರ್ಪಸ್ಗೆ ಇದೆಲ್ಲ ಯೂಸ್ ಮಾಡ್ಬೋದು. ನೀವು ಮಿರರ್ ಫಿನಿಶಿಂಗ್ ನೋಡಿ, ಎಷ್ಟು ಪಾಲಿಶ್ಡ್ ಫಿನಿಶ್ ಇದೆ ಇದು. ಸರ್ ಟೋಟಲ್ ಎಷ್ಟು ಕಲೆಕ್ಷನ್ಸ್ ಇದೆ ಸರ್ ಇಲ್ಲಿ? ಸರ್ ಉರ್ಲಿ ಅಂದ್ರೆ ಇದು ನಾನು ಜಸ್ಟ್ ನಿಮ್ಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಜಸ್ಟ್ ಆಸ್ ಅ ಜಸ್ಟ್. ನಮ್ಮ ಹತ್ರ ಸುಮಾರು ವೆರೈಟೀಸ್ ಇದೆ. ಇದು ಫ್ರೂಟ್ ಬೌಲ್ ನೀವು ನೋಡ್ಬೋದು. ಇದು ಫ್ರೂಟ್ ಬೌಲು. ಇದು ನಿಮ್ಗೆ ಯಾವುದು ಕೈ ಕಟ್ ಆಗೋದು ಆ ಥರ ಏನೂ ಇಲ್ಲ. ಇದು ಪ್ಯೂರ್ ಬ್ರಾಸ್ ಅಲ್ಲಿ ಹ್ಯಾಂಡ್ ಕಟ್ಟಿಂಗ್ ಇದೆ. ಇದೆಲ್ಲ ಹ್ಯಾಂಡ್ ಕಟ್ಟಿಂಗ್, ಹ್ಯಾಂಡ್ ಡಿಸೈನು, ಹ್ಯಾಂಡ್ ಎನ್ಗ್ರೇವ್. ಮತ್ತೆ ಇದೆಲ್ಲ ಹ್ಯಾಂಡಲ್ಸ್ ನೋಡಿ, ಹ್ಯಾಂಡಲ್ಸ್ ಪ್ಯೂರ್ ಬ್ರಾಸ್ ಇದೆ. ವೆಲ್ಡಿಂಗ್ ಸ್ಪಾಟ್ ಯಾವುದು ಕಾಣಿಸಂಗಿಲ್ಲ. ಈ ಚಿಕ್ಕ ಚಿಕ್ಕ ಡೀಟೇಲಿಂಗ್ಸ್ ಯಾರು ನೋಡೋದಿಲ್ಲ, ಬಟ್ ಇದೇ ಮೇನ್ ಇರೋದು ಬ್ರಾಸ್ ಅಲ್ಲಿ. 3 legs ಬರೋದು ನೋಡಿ. ಇದು ಫ್ರೂಟ್ ಬೌಲು. ಇದೆಲ್ಲ ಪ್ಲೇನ್ ಹೂವು ಉರ್ಲಿ, ಪ್ಲೇನ್ ಉರ್ಲಿ. ಇದರಲ್ಲಿ ಹ್ಯಾಮರ್ಡ್ ಬೇಕಂದ್ರೆ ಹ್ಯಾಮರ್ಡ್, ಎಂಬೋಸ್ ಡಿಸೈನ್ ಬೇಕಂದ್ರೆ ಡಿಸೈನು. ಇದೆಲ್ಲ ಕೆಜಿ ಲೆಕ್ಕ ಬರುತ್ತೆ, ಸ್ಮಾಲ್ ಸೈಜ್ ಬರುತ್ತೆ, ಪೀಸ್ ಲೆಕ್ಕ. ಹೌದು ಮೇಡಮ್. ಮತ್ತೆ ಇದು ನೋಡಿ, ಕಾರ್ವಿಂಗ್ ಬೌಲ್ ಅಂತ ಹೇಳ್ತಿರ್ವಿ. ಇದ್ರ ಮೇಲೆ ಕಾರ್ವಿಂಗ್ ನೋಡಿ, ಎವ್ರಿ ಸಿಂಗಲ್ ಇಂಚಿಗೆ ಎಷ್ಟು ಸುಂದರವಾಗಿ ಕಾರ್ವಿಂಗ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಕೂಡ ಸೈಜ್ ಬರುತ್ತೆ. ಒಳಗಡೆ ಮ್ಯಾಟ್ ಫಿನಿಶ್, ಔಟ್ಸೈಡ್ ಗ್ಲಾಸಿ ಫಿನಿಶ್, ಸೋ ದಟ್ ಇಟ್ ಲುಕ್ಸ್ ವೆರಿ ಯೂನಿಕ್. ಮತ್ತೆ ಬ್ರಾಸ್ ಅಲ್ಲಿ ಆಂಟಿಕ್ ಉರ್ಲಿ, ಸಿಲ್ವರ್ ಆಂಟಿಕ್, ಗೋಲ್ಡ್ ಆಂಟಿಕ್, ಆಂಟಿಕ್ ಉರ್ಲಿ. ಈ ಆಂಟಿಕ್ ಉರ್ಲಿ ನೋಡ್ಬೋದು ನೀವು, ಎಲಿಫೆಂಟ್ ಟ್ರಂಕ್ ಆಂಟಿಕ್ ಉರ್ಲಿ. ಇದು ಬ್ರಾಸು ಸಿಲ್ವರ್ ಕೋಟೆಡ್ ಇದೆ. ಇದು ಕೂಡ ಬ್ರಾಸು, ಇದು ಗೋಲ್ಡ್ ಕೋಟೆಡ್ ಇದೆ. ಆಂಟಿಕ್ ಫಿನಿಶ್ ಆ ಲುಕ್ ಕೊಡೋದಿಕ್ಕೆ ನೀವು ನೋಡ್ಬೋದು. ಇದು ಹ್ಯಾವೆಲ್ ಸ್ಟೈಲ್ ಅಲ್ಲಿ ಬ್ರಾಸ್ ಕುಕ್ಕರು. ಇದರಲ್ಲಿ ಕಲೈ ಇರೋದು ಇದೆ. ಕಲೈ ಯಾಕಂದ್ರೆ ಹೆಲ್ತ್ಗೆ ತುಂಬಾ ಇಂಪಾರ್ಟೆನ್ಸ್ ಕಲೈ. ಇದು ಬ್ರಾಸ್ ಅಲ್ಲಿ ನೀವು ಊಟ ಮಾಡೋದಿಕ್ಕೆ ಕಲೈ ಇರಬೇಕು. ಇದರಲ್ಲಿ ಸೈಜಸ್ ಇದೆ 3 kg, 8 kg, 12 kg, 12 ಲೀಟರ್ಸ್, 10 ಲೀಟರ್ಸ್, ಅಪ್ ಟು 12 ಲೀಟರ್ಸ್ ವಿ ಹ್ಯಾವ್. ಇದು ನೋಡಿ, ಇದು ಬ್ರಾಸ್ ಕಳಸ. ಇದು ಕಾಪರ್ ಕಳಸ. ಇದು ಅಷ್ಟಲಕ್ಷ್ಮಿ ಕಳಸ. ಇದ್ರ ಮೇಲೆ ಅಷ್ಟಲಕ್ಷ್ಮಿ ನಕಾಶಿ ಬರುತ್ತೆ, ಹ್ಯಾಂಡ್ ಕಾರ್ವ್ಡ್ ಅಷ್ಟಲಕ್ಷ್ಮಿ. ಇದರಲ್ಲಿ ಸೈಜಸ್ ಕೂಡ ಬರುತ್ತೆ, ನೀವು ನೋಡ್ಬೋದು. ಇದು ಫ್ರೂಟ್ ಪ್ಲೇಟು, ಪೀಕಾಕ್ ಫ್ರೂಟ್ ಪ್ಲೇಟ್, ಹೊಸ ಡಿಸೈನಿಂಗ್ ನೋಡಿ ನೀವು, ಎಷ್ಟು ಸುಂದರ ಡಿಸೈನ್ ಇದೆ ನೋಡಿ. ವೀಕ್ಷಕರೇ ನೋಡೋರಲ್ಲ ಎಷ್ಟೆಲ್ಲ ಐಟಮ್ಸ್ ಇದೆ ಈ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅಲ್ಲಿ. ಯಾಕಂದ್ರೆ ಈ ಚಿಕ್ಕಪೇಟೆಲೆ ದೊಡ್ಡ ಶೋರೂಮ್ ಅಂತಲೇ ಹೇಳ್ಬೋದು. ಎಸ್ ಸರ್ ನೋಡ್ತಾ ಇದೀವಿ ಸರ್, ಪ್ರತಿಯೊಂದು ಕೂಡ ಬೇರೆ ಬೇರೆ ವೆರೈಟಿ ಇದೆ. ಆಮೇಲೆ ತುಂಬಾ ಯೂನಿಕ್ ಆಗಿ ಮಾಡಿದ್ದೀರಾ ಸರ್. ಹೌದು ಸರ್, ನಮ್ದು ಏನಿದೆ ಅಂದ್ರೆ ನಾವು ಓನ್ ಮ್ಯಾನುಫ್ಯಾಕ್ಚರ್ ಮತ್ತೆ ಓನ್ ಡೆವಲಪ್ ಮಾಡಿಸ್ತೀವಿ. ಯಾವುದೇ ಹೊಸ ಐಟಮ್ ಅಂದ್ರೆ ಓನ್ ಡೆವಲಪ್ ಮಾಡಿಸೋದು. ಆಮೇಲೆ ಕಾಪಿಗಳು ಆಗುತ್ತೆ, ಅದು ಬೇರೆ ವಿಷಯ. ಬಟ್ ನಾನು ಮಾಡುವಂಥದ್ದು ಐಟಮ್ಸ್, ಒರಿಜಿನಲ್ ಐಟಮ್ಸ್ ಯಾರ ಹತ್ರ ಮಾಡೋಕೆ ಆಗಲ್ಲ. ಯಾಕಂದ್ರೆ ಯಾವುದೇ ಡಿಸೈನ್ಸ್ ಮಾಡಬೇಕಾದ್ರೆ ಫಸ್ಟ್ ಇದನ್ನ ಡೈ ಮಾಡಿಸ್ಬೇಕು, ಮಣ್ಣು ಡೈ ಮಾಡಿಸ್ಬೇಕು, ಆಮೇಲೆ ವುಡನ್ ಡೈ ಮಾಡಿಸ್ಬೇಕು, ಆಮೇಲೆ ಅದನ್ನು ಪ್ರಾಡಕ್ಟ್ ಆಗುತ್ತೆ. ಈ ಪ್ರಾಡಕ್ಟ್ಸ್ಗೆ ತುಂಬಾ ಕಷ್ಟ. ಈ ತರ ಐಟಮ್ಸ್ ಎಲ್ಲ ಹೊಸ ನಾನು 30 ವರ್ಷದಿಂದ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನಮ್ದು ಬ್ರಾಸಲ್ಲಿ. ನಾನು 30 years ಇಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ದು ಪುಸ್ತಾನಿ ಕೆಲಸ. ಆದ್ರೆ ನಮ್ಮ ಫಾದರ್ ಇಂದ ಹಿಡಿದು ಇವತ್ತು ಎಲ್ಲವರೆಗೂ ನಾವು ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಲ್ಲ ನಮ್ದು ಐಡಿಯಾ ಇದೆ. ನಾವು 87 ಇಂದ ಹಿಡಿದು ಇವತ್ತುವರೆಗೂ ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಈಗ ನೀವು ವ್ಯಾರಂಟಿ ವಿಚಾರಕ್ಕೆ ಬಂದಾಗ ಸರ್ ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಅಂತ? ಸರ್ ಇದರಲ್ಲಿ ವಾರಂಟಿ ಆದ್ರೆ ಮೆಟಲ್ ವ್ಯಾರಂಟಿ ಇರುತ್ತೆ. ಬ್ರಾಸ್ ಆದ್ರೆ ಪ್ಯೂರ್ ಬ್ರಾಸ್ ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ಬೋದು. ಮತ್ತೆ ವ್ಯಾರಂಟಿ ಆದ್ರೆ ಈಗ ಇದರಲ್ಲಿ ತಗೊಂಡೋಗಿದ್ದಾರೆ ಬೈ ಚಾನ್ಸು ಮೋಸ್ಟ್ಲಿ 99% ಯಾವ್ದು ಬರಲ್ಲ. ಲೀಕೇಜ್ ಬಂದ್ರೆ ಅದು ನಾವು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಈಗ ಎಕ್ಸ್ಚೇಂಜ್ ಮಾಡಿ ಈಗ ಬಿದ್ರೆ ಕಟ್ ಆಗಿಬಿಟ್ರೆ ಅದಕ್ಕೆ ಗ್ಯಾರಂಟಿ ಬರಲ್ಲ. ಓಕೆ, ಮತ್ತೆ ಅದಕ್ಕೆ ಕಸ್ಟಮರ್ ತಗೊಂಡೋದ್ರೆ ಅವ್ರಿಗೆ ಲಾಸ್ ಅಂತದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ಈಗ ಅವ್ರು ನಮ್ಮ ಹತ್ರ ತಗೊಂಡು ಹೋಗ್ತಾರೆ ಬೈ ಚಾನ್ಸು. ಇವತ್ತು ಇತಾಲೆ ರೇಟು ಇದು ಡೈಲಿ ಒಂದೊಂದು ರೇಟ್ ಇದೆ. ಇವತ್ತು ಹಳೆ ಇತಾಲೆ ರೇಟ್ 550, 600 ರೂಪಾಯಿ ಇದೆ ಸ್ಕ್ರಾಪ್ ರೇಟು. ಆದ್ರೆ ಈ ದೀಪ ಆದ್ರೆ ಏನಿರುತ್ತೆ 1200 ರೂಪೀಸ್ ಕೆಜಿ ಇರುತ್ತೆ. ಆ ಪ್ರಕಾರ ಮಾಡಿದ್ರೆ ಬರೀ ಲೇಬರ್ ಮಾತ್ರ ಲಾಸ್ ಆಗುತ್ತೆ, ಬೇರೆ ಏನು ಲಾಸ್ ಆಗಲ್ಲ. ಇದೇ ಐಟಮ್ಸ್ ರಿಟೇಲ್ ಅಲ್ಲಿ ತಗೊಂಡ್ರೆ ಈಗ ನಾವು 1000 ರೂಪಾಯಿ ಆದ್ರೆ ರಿಟೇಲ್ ಅಲ್ಲಿ 2000 ರೂಪಾಯಿ ಇರುತ್ತೆ. ಆತರ ಯಾಕಂದ್ರೆ ರಿಟೇಲ್ ಅವರು ನಮ್ಮ ಹತ್ರ ತಗೊಂಡೋಗಿ ಮಾಡ್ಬೇಕು. ಆನ್ಲೈನ್ ಅವರು ಎಲ್ಲರೂ ನಮ್ಮ ಹತ್ರ ತಗೊಂಡು ಹೋಗ್ತಾರೆ, ಅವ್ರು ಫೋಟೋ ಹಾಕ್ತಾರೆ, ಅವ್ರು ಮಾಡ್ತಾರೆ, ನಮ್ಮ ಹತ್ರ ತಗೊಂಡೋಗಿ ಅವ್ರು ಡೆಲಿವರಿ ಕೊಡ್ತಾರೆ. ಆತರ ನಮ್ದು ಏನಿದೆ ಹೋಲ್ಸೇಲ್. ಈಗ ನೋಡಿದ್ರಲ್ಲ ನಮ್ದು ಎಷ್ಟೊಂದು ಕ್ವಾಂಟಿಟಿ ಆಗಿ ಹೋಲ್ಸೇಲ್ ಹೋಗುತ್ತೆ, ಮತ್ತೆ ಎಷ್ಟೊಂದು ಕ್ರೌಡ್ ಇರುತ್ತೆ ಅಂಗಡಿಯಲ್ಲಿ. ಕಸ್ಟಮರ್ ಇಸ್ ಗಾಡ್. ನನ್ನ ಕಸ್ಟಮರ್ ಸರ್ವಿಸ್ ಕೊಡ್ತೀವಿ, ನಮ್ ಸಂತೋಷ ಸರ್. ಅಂದ್ರೆ ಒಂದು ಸಿಂಗಲ್ ಪೀಸ್ ಇಟ್ಕೊಂಡು 1000 ಪೀಸ್ ಕೊಡ್ತೀರಾ? ಎಷ್ಟು ಬೇಕಾದ್ರೂ ಕೊಡ್ತೀವಿ ಸರ್. ಈಗ ಈ ಐಟಮ್ಸ್ ನಿಮಗೆ 500 ಪೀಸ್ ಬೇಕಾದ್ರೆ ಎಟ್ ಎ ಟೈಮ್ ಸಿಗುತ್ತೆ ನಮ್ಮಲ್ಲಿ. ಈಗ ಸುಮಾರು ಜನ ಬೇರೆ ಬೇರೆ ತಾಲೂಕುಗಳಲ್ಲಿ, ಡಿಸ್ಟ್ರಿಕ್ಟ್ಗಳಲ್ಲಿ ಶಾಪ್ಗಳು ಇಟ್ಟಿರ್ತಾರೆ. ಸೊ ಅಂತವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಎಲ್ಲ ಅವ್ರು ತಗೊಂಡು ಹೋಗ್ತಾರೆ, ನಮ್ಮಲ್ಲಿ ತಗೊಂಡು ಹೋಗ್ತಾರೆ. ಅವ್ರು ರೆಗ್ಯುಲರ್ ಇರ್ತಾರೆ. ನಮ್ಮ ಹತ್ರ 30 ವರ್ಷದಿಂದ ಕಸ್ಟಮರ್ ಇದ್ದಾರೆ. ಎಲ್ಲ ಕಸ್ಟಮರ್ ನಮ್ಮ ಹತ್ರ ತಗೊಂಡು ಹೋಗ್ತಾರೆ. ಸರ್, ಈಗ ನೋಡುವಂತ ವೀಕ್ಷಕರು ನಿಮ್ಮ ಶಾಪ್ಗೆ ಬರ್ಬೇಕಂದ್ರೆ ಯಾವ ರೀತಿ ಬರ್ಬೇಕು ಸರ್? ಚಿಕ್ಕಪೇಟೆಗೆ ಬರುವಾಗ ಚಿಕ್ಕಪೇಟೆ ಕಡೆಯಿಂದ ಬಂದ್ರೆ ಅಲ್ಲಿ ರಾಜ ಮಾರ್ಕೆಟ್ ಇದೆ. ರಾಜ ಮಾರ್ಕೆಟ್ ಇಷ್ಟಕ್ಕೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ ಇರೋದು. ಈ ಕಡೆ ಕಾರ್ಪೊರೇಷನ್ ಕಡೆಯಿಂದ ಬಂದ್ರೆ ಸೀದಾ ಬಂದ್ರೆ ಅಲ್ಲಿ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ.
ನರಕ ದೇವಸ್ಥಾನ ಅಂತಾರೆ. ಆ ದೇವಸ್ಥಾನ ಸ್ವಲ್ಪ ಮುಂದೆ ಬಂದು ಅಲ್ಲಿ ರಾಮ್ ಮೆಡಿಕಲ್ ಇದೆ, ರಾಮ್ ಮೆಡಿಕಲ್ ಅಪೋಸಿಟ್. ಮತ್ತೆ ಚಿಕ್ಕಪೇಟೆ ಮೆಟ್ರೋ ಇಂದ ಇಳಿದ್ರೆ ಅಲ್ಲಿಂದ ಬೈ ವಾಕ್ 10 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ರಾಜ ಮಾರ್ಕೆಟ್ ಹತ್ರ ಬರ್ಬಿಟ್ಟು ನಾನು ಕಾಲ್ ಮಾಡಿದ್ರೆ ನಾವು ಹೇಳ್ತೀವಿ. ಇಲ್ಲಾದ್ರೆ ರಾಮ್ ಮೆಡಿಕಲ್ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ. ಇನ್ನೂ ಒಂದು ಆ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದ್ರೆ ಅಲ್ಲಿಂದ ಸೀದಾ ಒಂದು 10 ನಿಮಿಷ ವಾಕೇಬಲ್ ಡಿಸ್ಟೆನ್ಸ್ ರಾಜ ಮಾರ್ಕೆಟ್ ಹತ್ರ ಬರ್ಬೋದು. ಈಸಿ ವೇ ಬರ್ಬೋದು ಆರಾಮಾಗಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇವ್ರ ನಂಬರ್ ಕೆಳಗಡೆ ಸ್ಕ್ರಾಲ್ ಆಗ್ತಿರುತ್ತೆ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಇವ್ರ ಟೀಮ್ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂತ ಸಮಯ. ಸರ್, ನಮ್ಮ ಔರಾ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.